ಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿಜ ಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಪುರಾಣದಲ್ಲಿ ಭಾಗವತದ ಬಗ್ಗೆ ಒಂದು ಮಾತು ಬರ್ತದೆ. ಭಾಗವತ ಪುರಾಣ ಎಂತಹದ್ದು ಅಂತ. ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಅಂತ. ಭಾಗವತ ಅದು ಶಬ್ದ ಮಾಡ್ತಾ ಇದೆ, ಗರ್ಜನೆ ಮಾಡ್ತಾ ಇದೆಯಂತ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಸಿಂಹ ಗರ್ಜನೆ ಮಾಡುತ್ತೆ. ಯಾವುದಕ್ಕೋಸ್ಕರ ಗರ್ಜನೆ ಮಾಡುತ್ತೆ ಅಂದರೆ, ಯಾವುದಾದರೂ ಬೇಡವಾದಂತಹ ಕ್ರೂರ ಪ್ರಾಣಿಗಳು ಹತ್ತಿರ ಬರ್ತಾ ಇದ್ದರೆ ಅವುಗಳನ್ನು ದೂರ ಓಡಿಸಿ ಒಳ್ಳೆಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವುದು ಅದರ ಕೆಲಸ. ಕಾಡಿನ ರಾಜ ಅದು ಗರ್ಜನೆ ಮಾಡುತ್ತೆ. ಹಾಗೆ ಭಾಗವತ ಗರ್ಜನೆ ಮಾಡ್ತಾ ಇದೆ ಅಂತ. ಯಾವುದಕ್ಕೋಸ್ಕರ ಅಂತ ಹೇಳಿದರೆ, ಇಂತಹ ಜನರಿಗೋಸ್ಕರ ಅದು ಗರ್ಜನೆ ಮಾಡ್ತಾ ಇದೆ. ಎಂತಹ ಜನರು? ದಾರಿದ್ರ್ಯ ದುಃಖ ಜ್ವರ ದಾಹಿತಾನ, ಇದರಿಂದ ಪೀಡಿತರು. ಯಾವ್ಯಾವುದರಿಂದ? ದಾರಿದ್ರ್ಯದಿಂದ, ಸಂಪತ್ತಿನ ಅಭಾವ ಇರಬಹುದು, ದುಃಖ, ಬೇರೆ ಬೇರೆ ವಿಧವಾದ ದುಃಖಗಳು, ಜ್ವರ. ಜ್ವರ ಅಂತಂದರೆ ರೋಗಗಳನ್ನೆಲ್ಲ ಜ್ವರ ಅನ್ನೋದರಿಂದ ಕರೆದಿದ್ದಾರೆ. ಇದರಿಂದ ಪೀಡಿತರಾದಂತಹ ಜನರು. ಇನ್ನು ಮಾಯಾಪಿಶಾಚಿ ಪರಿಮರ್ದಿತಾನ. ಮಾಯಾ ಅಂತ ಹೇಳಿದರೆ ಅಜ್ಞಾನ. ಅಜ್ಞಾನ ಅನ್ನೋದು ಒಂದು ಪಿಶಾಚಿ ಇದ್ದ ಹಾಗೆ ಅಂತ. ಅದರಿಂದ ಭಾರೀ ಪೀಡಿತರಾಗಿರ್ತಾರೆ ಎಷ್ಟೋ ಜನ. ಅಜ್ಞಾನವೇ ಒಂದು ದೊಡ್ಡ ತೊಂದರೆ. ಇಂತಹ ಜನರು. ಇನ್ನು ಮೂರನೆಯದ್ದಾಗಿ ಸಂಸಾರ ಸಿಂಧವು ಪರಿಪಾತಿತಾನ. ಸಂಸಾರದ ಸಮುದ್ರದಲ್ಲಿ ಮತ್ತೆ ಮತ್ತೆ ಬಿದ್ದು ಮುಳುಗಿ ಎದ್ದು ಒದ್ದಾಡ್ತಾ ಇರುವಂತಹ ಜನರು ಯಾರಿದ್ದಾರೆ, ಅಂತಹ ಜನರಿಗೋಸ್ಕರ, ಅವರ ಕ್ಷೇಮಕ್ಕೋಸ್ಕರ, ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ, ಅಂತಹವರ ಕ್ಷೇಮಕ್ಕೋಸ್ಕರ, ಕ್ಷೇಮವನ್ನು ಉಂಟು ಮಾಡಲಿಕ್ಕೋಸ್ಕರ ಭಾಗವತ ಗರ್ಜಿಸ್ತಾ ಇದೆ ಅಂದರೆ ಆ ಭಾಗವತ ಅಂತಹವರಿಗೋಸ್ಕರ ಹೊರಟಿದೆ ಅಂತ ಪದ್ಮಪುರಾಣ ಭಾಗವತದ ಮಹತ್ವವನ್ನು ತಿಳಿಸ್ತಾ ಇದೆ. ಹಿಂದೆ ವಿದುರ ತಾನು ಹೊರಟ, ಉದ್ಧವ ತಾನು ಪ್ರಯಾಣ ಮಾಡಿ ಅವನು ಬದರಿಗೆ ಹೊರಡ್ತೇನೆ ಅಂತ ಉದ್ಧವ ತಾನು ಅಲ್ಲಿಂದ ಹೊರಟಾಯಿತು. ವಿದುರ ಉದ್ಧವ ಹೇಳಿದ ಮಾತುಗಳನ್ನು ನೆನೆಸಿಕೊಂಡು ಬಹಳ ಸಂತುಷ್ಟನಾದ. ಕೃಷ್ಣನನ್ನು ನೆನೆಸಿಕೊಂಡು ಮೈತ್ರೇಯರಿಗೆ ನೀವು ಹೋಗಿ ವಿದುರನಿಗೆ ಭಾಗವತೋಪದೇಶವನ್ನು ಮಾಡಬೇಕು ಅಂತ ಕೃಷ್ಣನ ಬಾಯಿಯಲ್ಲಿ ತನ್ನ ಹೆಸರು ಬಂದದ್ದನ್ನು ಕೇಳಿ ಬಹಳ ಸಂತುಷ್ಟನಾದ ವಿದುರ. ಹಾಗೆ ಸಂತುಷ್ಟನಾಗಿ ಅಲ್ಲಿಂದ ಹೊರಟಿದ್ದಾನೆ. ಹಾಗೆ ಹೊರಟು ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಮುಂದೆ ಹೊರಟು ಕೊನೆಗೆ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾನೆ. ಅಲ್ಲಿ ಮೈತ್ರೇಯ ಋಷಿಗಳು ಇದ್ದಾರೆ, ಮೈತ್ರೇಯರಿದ್ದಾರೆ. ಅಲ್ಲಿ ಅವರು ಗಂಗಾ ತೀರದಲ್ಲಿ ಕುಳಿತಿದ್ದಾರಂತೆ. ಗಂಗಾ ತೀರ ಅಂದರೆ ಎಲ್ಲಿ? ದ್ವಾರಿದ್ಯುನದ್ಯಾಹ. ದ್ವಾರಿ ಅಂತಂದರೆ ಹರಿದ್ವಾರ ಅಂತ ಅರ್ಥ. ಆ ಹರಿದ್ವಾರದಲ್ಲಿ ಗಂಗಾ ನದಿಯ ತೀರದಲ್ಲಿ ವಿದುರ ಬಂದು ನೋಡ್ತಾ ಇದ್ದಾನೆ ಮೈತ್ರೇಯರನ್ನು.
ಆಸೀನಂ ಅಗಾಧ ಬೋಧಂ. ಅದ್ಭುತವಾದಂತಹ ಜ್ಞಾನಿಗಳು ಅವರು ಮೈತ್ರೇಯರು. ಅವರನ್ನು ನೋಡ್ತಾ ಇದ್ದಾನೆ. ವಿದುರ ಹತ್ತಿರ ಬಂದ, ನಮಸ್ಕಾರ ಮಾಡಿದ. ಒಳ್ಳೆಯ ಭಾವದಿಂದ, ಒಳ್ಳೆಯ ಮನಸ್ಸಿನಿಂದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನಂತೆ ವಿದುರ ಮೈತ್ರೇಯರಲ್ಲಿ. ಮೊಟ್ಟ ಮೊದಲನೆಯದ್ದಾಗಿ ವಿದುರ ಕೇಳಿದ ಪ್ರಶ್ನೆ, ನಾವು ಹೇಗೆ ಭಗವದ್ಗೀತೆಯಲ್ಲಿ ಪ್ರಶ್ನೋತ್ತರವಾಗಿ ಇದೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಹೇಳ್ತಾನೆ. ಇದು ಭಗವದ್ಗೀತೆ. ಕೆಲವೊಂದು ಅರ್ಜುನನ ಪ್ರಶ್ನೆಗಳನ್ನೆಲ್ಲ ನೋಡಿದರೆ ಏನು ಇಷ್ಟು ಸಣ್ಣ ಪ್ರಶ್ನೆಗೆ ಅರ್ಜುನಂಗೆ ಉತ್ತರ ಗೊತ್ತಿಲ್ವಾ ಅಂತ ಅನಿಸ್ತದೆ. ಆವಾಗ ಕೃಷ್ಣ ಕೊಡುವ ಉತ್ತರವನ್ನು ನೋಡಿದ ಮೇಲೆ ಓ ಹಾಗಿತ್ತ ಅಂತ ಆಮೇಲೆ ನಮಗೆ ಜ್ಞಾನೋದಯ ಆಗ್ತದೆ. ಆದ್ದರಿಂದ ಈ ಪ್ರಶ್ನೋತ್ತರಗಳೆಲ್ಲ ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಬಹಳ ಸಣ್ಣದ್ದು, ಸರಳ ಅಂತ ಅನ್ನಿಸ್ತದೆ. ಆದರೆ ಅದರ ಪ್ರಶ್ನೆಯ ಗಾಂಭೀರ್ಯ ಏನು, ಉತ್ತರದ ವಿಶಾಲತೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಆ ತತ್ವ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ರೀತಿಯಾಗಿ ವಿದುರ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಮೈತ್ರೇಯರು ಕೃಷ್ಣ ಹೇಳಿದ್ದ ಭಾಗವತ ಉಪದೇಶ ಮಾಡು ಅಂತ ಹೇಳಿದ್ದ ಅಂತ ಹೇಳಿ ವಿದುರ ಬಂದು ಕೂತ ತಕ್ಷಣ ದಡಬಡ ಅಂತ ಉಪದೇಶ ಮಾಡಲಿಲ್ಲ. ಅವ ಪ್ರಶ್ನೆ ಕೇಳಬೇಕು ವಿದುರ. ಅವ ಏನು ಪ್ರಶ್ನೆ ಕೇಳ್ತಾನೆ ಅಲ್ಲಿಗೆ ಉತ್ತರ. ಇದು ಯಾವಾಗಲೂ ಕೂಡ ಭಾಗವತದ ಎಲ್ಲ ಕಡೆ ಆಗಿರುವಂತಹದ್ದು. ಶುಕಾಚಾರ್ಯರಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಶುಕಾಚಾರ್ಯರು ಉತ್ತರ ಕೊಡ್ತಾ ಹೋಗ್ತಾರೆ. ದೇವಹೂತಿ ಇದೇ ಮುಂದೆ ಈ 3ನೇ ಸ್ಕಂದದಲ್ಲೇ ಮುಂದಿನ ಭಾಗದಲ್ಲಿ ತಾಯಿಯಾದ ದೇವಹೂತಿಗೆ ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡ್ತಾನೆ. ಅದು ಅವಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ಇಲ್ಲೂ ಕೂಡ ಹಾಗೆ ಮೈತ್ರೇಯರು ಎಲ್ಲ ಉಪದೇಶ ಮಾಡ್ತಾರೆ, ಆದರೆ ವಿದುರ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರವಾಗಿ ಮೈತ್ರೇಯರು ಎಲ್ಲ ವಿಷಯವನ್ನು ಭಾಗವತವನ್ನು ಹೇಳ್ತಾ ಹೋಗ್ತಾರೆ. ಅದರಿಂದ ಏನಾದರೂ ಪ್ರಶ್ನೆ ಅಥವಾ ಪ್ರಶ್ನೆ ಅನ್ನೋದಕ್ಕಿಂತ ನನಗೆ ಹೇಳ್ರಿ ಅಂತ ಕೇಳಿ ಬಂದಂತಹ ಜಿಜ್ಞಾಸುಗಳಿಗೆ ಈ ಭಾಗವತ ಉಪದೇಶ ಅನ್ನುವಂತಹದ್ದು ಮಾಡಬೇಕು ಅನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ವಿದುರ ಕೇಳ್ತಾ ಇದ್ದಾನೆ ಪ್ರಶ್ನೆಗಳನ್ನು. ಆ ಕೇಳಿದ ಪ್ರಶ್ನೆಗಳನ್ನು ನೋಡಿದರೆ ಭಾರಿ ಜ್ಞಾನಿ ಅಂತ ನಾವು ಕೇಳಿದ್ದೇವೆ. ಪರಮ ಜ್ಞಾನಿಯಾದಂತಹ ವಿದುರ ಪ್ರಶ್ನೆಗಳನ್ನು ಕೇಳುವುದು, ಆ ಪ್ರಶ್ನೆಗಳ ಒಂದು ಅಭಿಪ್ರಾಯವನ್ನೆಲ್ಲ ನೋಡಿದರೆ ನಮಗೆ ಹೀಗೆ ಅನ್ನಿಸ್ತದೆ, ಏನು ಅವನು ತನಗೋಸ್ಕರ ಕೇಳಿದ ಪ್ರಶ್ನೆಗಳಲ್ಲ ಇದು. ವಿದುರ ಅವನಿಗೋಸ್ಕರ ಕೇಳಲಿಲ್ಲ, ನಮಗೋಸ್ಕರ ಕೇಳಿದ್ದಾನೆ. ಮುಂದೆ ಬರುವಂತಹ ಜೀವರಿಗೆ ಇಂತಹ ಪ್ರಶ್ನೆಗಳು ಬರ್ತದೆ. ಆ ಬರುವ ಪ್ರಶ್ನೆಗಳಿಗೆ ಮೈತ್ರೇಯರ ಬಾಯಿಯಿಂದ ಉತ್ತರವನ್ನು ತೆಗೆದುಕೊಂಡು ಅವರಿಗೆ ನಮಗೆಲ್ಲ ಉತ್ತರವನ್ನು ಕೊಡಿಸಿದ್ದಾನೆ ವಿದುರ. ಆ ರೀತಿಯಾಗಿ ಮೊದಲನೆಯದ್ದಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ಚಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತಯೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ವಿದುರ ಕೇಳ್ತಾ ಇದ್ದಾನಂತೆ, ಲೋಕದಲ್ಲಿ ಎಲ್ಲ ಜೀವರಾಶಿಗಳು ಏನೇನು ಕೆಲಸಗಳನ್ನು ಮಾಡ್ತಾರೆ, ಆ ಮಾಡುವ ಎಲ್ಲ ಕೆಲಸಗಳ ಉದ್ದೇಶ ಒಂದೇ ಇರ್ತದೆ, ಸುಖ ಸಿಗಬೇಕು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ನನಗೆ ಯಾವಾಗಲೂ ಸುಖವೇ ಆಗಬೇಕು, ಇನ್ನೂ ಸುಖ ಬೇಕಾದ್ರೆ ಜಾಸ್ತಿ ಸಿಗಲಿ, ಆದರೆ ದುಃಖ ಮಾತ್ರ ಬರಬಾರ್ದು. ಪಾಪ ವಿದುರ ಕೇಳ್ತಾನಂತೆ, ಜನರು ಸುಖ ಆಗಬೇಕು ಅಂತ ಬಯಸಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಆದರೆ ಅವರು ನತೈ ಸುಖಂ, ಮಾಡುವ ಕೆಲಸದಿಂದ ಸುಖಕ್ಕಿಂತ ಹೆಚ್ಚು ದುಃಖವೇ ಆಗ್ತಾ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಆಗುವ ದುಃಖ ಏನೋ ಆಯಿತು, ಸುಖ ಪಡಬೇಕು ಅಂತ ಒಂದು ಕೆಲಸ ಮಾಡಿದ್ವಿ, ಆದರೆ ಆ ಸುಖ ಪಡಬೇಕು ಅಂತ ಮಾಡಿದ ಕೆಲಸದಿಂದ ಇನ್ನೂ ಹೆಚ್ಚು ದುಃಖವೇ ಆಯಿತು. ಇದು ನಮ್ಮ ಕೈಲಿಲ್ಲ ಅಂತ ಇಟ್ಕೊಳ್ಳೋಣ. ದುಃಖ ಬಂತು, ಆದರೆ ಆ ದುಃಖದ ಪರಿಹಾರವೂ ಏನು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಏನದಕ್ಕೆ ಪರಿಹಾರ, ಈ ದುಃಖವನ್ನು ಕಳ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಇದು ಎಲ್ಲ ಜೀವರಾಶಿಗಳಲ್ಲಿರುವಂತಹ ಸಮಸ್ಯೆ. ಇನ್ನೂ ಮತ್ತೆ ಮುಂದೆ ಹೋಗಿ ಹೇಳ್ತಾನೆ ವಿದುರ, ವಿಂದೇತ ಭೂಯಃ. ಅವರು ಇನ್ನೂ ಮತ್ತೆ ದುಃಖಗಳನ್ನೇ ಪಡ್ತಾ ಹೋಗ್ತಾರೆ, ಸುಖವನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಎಲ್ಲರಿಗೂ ಸಹಜವಾದ ಸ್ವಭಾವ, ಸಹಜವಾದ ಗುಣ ಎಲ್ಲರದ್ದು ಏನು ಅಂದರೆ ದುಃಖವನ್ನು ಬಯಸೋದು, ಸುಖವನ್ನು ಬಯಸೋದು, ದುಃಖ ಬೇಡ ಅಂತ ಹೇಳೋದು. ಹೀಗೆ ವಿದುರ ಕೇಳ್ತಾನಂತೆ,
ಎಲ್ಲರಿಗೂ ಸುಖ ಬೇಕಾಗಿದೆ, ದುಃಖವನ್ನು ದೂರ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಸುಖವನ್ನು ಪಡ್ಕೊಂಡು ದುಃಖವನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ಏನು ಮಾಡಬೇಕು, ಇದರ ಉಪಾಯವನ್ನು ನಮಗೆ ಹೇಳ್ರಿ ಅಂತ ಹೇಳ್ತಾರಂತೆ. ಮೈತ್ರೇಯರನ್ನು ವಿದುರ ಹೊಗಳ್ತಾ ಇದ್ದಾನೆ. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ. ನಾವೆಲ್ಲ ವಿಷ್ಣು ತೀರ್ಥರು ಮಾಡಿದಂತಹ ಭಾಗವತ ಸಾರೋದ್ಧಾರ ಅಂತ ಕೇಳ್ತೇವೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಹೊಸ ಗ್ರಂಥ ರಚನೆ ಮಾಡಿಲ್ಲ. ಇಡೀ ಇರೋ ಭಾಗವತ ಏನು ಗ್ರಂಥ ಇದೆ, ಇದರಲ್ಲೇ ಇರುವ ಶ್ಲೋಕಗಳನ್ನು ಆಯ್ದು ಒಂದೊಂದು ಪ್ರಕರಣಗಳನ್ನಾಗಿ ಮಾಡಿ ಆ ಪ್ರಕರಣದಲ್ಲಿ ಇದೇ ಭಾಗವತ ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದಾರೆ. ಮಾಡಿ ಆ ಶ್ಲೋಕಗಳಿಗೆ ತಾವು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದು ಅವರು ಮಾಡಿರುವಂತಹದ್ದು ಭಾಗವತ ಸಾರ ಉದ್ಧಾರ. ಅಂದರೆ ಭಾಗವತದಲ್ಲಿ ಇರುವ ಶ್ಲೋಕಗಳಲ್ಲಿ ಭಾಗವತ ಸಾರೋದ್ಧಾರ ನೀವು ಪಾರಾಯಣ ಮಾಡಿದರೆ ಭಾಗವತ ಶ್ಲೋಕಗಳೇ ಇರ್ತವೆ ಅಲ್ಲಿ. ಆ ಭಾಗವತ ಶ್ಲೋಕಗಳು ಎಂಥದ್ದು ಅಂದರೆ ಸಾವಿರಾರು ಶ್ಲೋಕಗಳ ಮಧ್ಯೆ ಎಲ್ಲ ಶ್ಲೋಕಗಳು ಅದ್ಭುತ ರತ್ನವೇ. ಅದರಲ್ಲೂ ಕೆಲವು ಅಂಶಗಳನ್ನು ಮಹನ್ನಿಂದಾವರ್ಜನ ಪ್ರಕರಣಂ, ವೈರಾಗ್ಯ ಪ್ರಕರಣಂ, ಬ್ರಹ್ಮೋಪದೇಶ ಪ್ರಕರಣಂ ಅಂತ ಒಂದೊಂದು ಪ್ರಕರಣಗಳನ್ನು ಮಾಡಿದ್ದಾರೆ. ಹೀಗೆ ಪ್ರಕರಣವನ್ನು ಮಾಡಿ ಆ ವಿಷಯಕ್ಕೆ ಸಂಬಂಧಪಡುವ ಶ್ಲೋಕಗಳನ್ನು ಅಲ್ಲಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಈ ಶ್ಲೋಕವನ್ನು ವಿಷ್ಣು ತೀರ್ಥರು ಅಲ್ಲಿ ಸಂಗ್ರಹ ಮಾಡ್ತಾರೆ. ಅಂದರೆ ವಿಷ್ಣು ತೀರ್ಥರು ಸಂಗ್ರಹ ಮಾಡಿದ್ದಾರೆ ಅಂದರೆ ತುಂಬ ಒಳ್ಳೆಯ ಸಂದೇಶವನ್ನು, ಒಳ್ಳೆಯ ಪ್ರಾರ್ಥನೆಯನ್ನು ತಿಳಿಸಿಕೊಡುವ ಶ್ಲೋಕ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಹೇಳ್ತಾರಂತೆ, ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಎಲ್ಲ ಸಜ್ಜನರು, ಬ್ರಾಹ್ಮಣರು, ಜ್ಞಾನಿಗಳು ಅಂದರೆ ಯಾರವರು ಅಂತಂದರೆ ಭಗವಂತನ ಒಂದು ರೂಪ, ಭಗವಂತನ ಸನ್ನಿಧಾನ ಬ್ರಾಹ್ಮಣರಲ್ಲಿ ಇರ್ತದೆ, ಜ್ಞಾನಿಗಳಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಅವರೆಲ್ಲ ಯಾಕೆ ಎಲ್ಲ ಕಡೆ ಓಡಾಡ್ತಾರೆ? ನೆನ್ನೆನೇ ಬಂತು, ಅನುಗ್ರಹಾಯ ಇಹ ಚರಂತಿ ನೂನಂ. ಅನುಗ್ರಹಕ್ಕೋಸ್ಕರವೇ ಅವರೆಲ್ಲ ಕಡೆ ಓಡಾಡ್ತಾರೆ. ಯಾರ ಅನುಗ್ರಹಕ್ಕೋಸ್ಕರ? ಕೃಷ್ಣಾದ್ ವಿಮುಖಸ್ಯ ಜನಸ್ಯ. ಯಾರು ಪರಮಾತ್ಮನಿಂದ ವಿಮುಖರಾದ ಜನರಿದ್ದಾರೋ, ಅಂದರೆ ಪರಮಾತ್ಮನಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ. ನಾವೆಲ್ಲ ಅಂದುಕೊಂಡಿರ್ತೇವೆ, ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಅಂತ. ಆದರೆ ಆ ಸರಿಯಾದ ಮಾರ್ಗದಲ್ಲಿ ಭಗವಂತನ ಸರಿಯಾದ ಮಾರ್ಗ ಅಂದರೆ ಏನು? ಪರಮಾತ್ಮನ ಮಾರ್ಗ ಅಂತ. ಪರಮಾತ್ಮನ ಮಾರ್ಗದಲ್ಲಿ ಅವನ ಕಡೆಗಿದ್ದೀವೋ ಅವನಿಗೆ ಹಿಂದೆ ಬರ್ತಾ ಇದ್ದೀವೋ ಅಂತ. ಮಾರ್ಗ ಅದೇ, ರೋಡ್ ಅದೇ. ಅದು ಹೋಗುವ ರೋಡಿನ ದಾರಿಯಲ್ಲಿ ಪರಮಾತ್ಮನ ಕಡೆಗೆ ಹೋಗ್ತಾ ಇದ್ದೀವೋ, ಅದೇ ದಾರಿಯಲ್ಲಿ ಪರಮಾತ್ಮನಿಗೆ ಬೆನ್ನು ಮಾಡಿ ಈ ಕಡೆ ಬರ್ತಾ ಇದ್ದೀವೋ ನಮಗೆ ಗೊತ್ತಿಲ್ಲ. ಆ ರೀತಿಯಾದಂತಹ ಗೊಂದಲದಲ್ಲಿ ನಾವಿದ್ದೇವೆ. ಕೃಷ್ಣಸ್ಯ ವಿಮುಖಾತ್, ಪರಮಾತ್ಮನಿಂದ ವಿಮುಖರಾದ ಜನರು. ಕೆಲವರು ದೈವಾತ್ ಅಧರ್ಮಶೀಲಸ್ಯ ಅಂತ ಹೇಳ್ತಾರೆ. ಈ ದೈವಾತ್ ಅನ್ನೋದನ್ನು ಎರಡೂ ಕಡೆಗೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಕೆಲವರದ್ದು ಉದ್ದೇಶ ಇರೋದಿಲ್ಲ, ಭಗವಂತನಿಗೆ ವಿಮುಖವಾಗಿ ಹೋಗಬೇಕು ಅಂತ ಇರೋದಿಲ್ಲ. ದೈವಾತ್, ಅದೃಷ್ಟವಶಾತ್ ಅಥವಾ ಗೊತ್ತಿಲ್ಲದೆ ತಿಳಿಯದೆ ಅವರು ಶೀಲರಾಗಿ ಬಿಡ್ತಾರೆ, ಅಧರ್ಮ ಮಾರ್ಗದಲ್ಲಿ ಬಂದು ಬಿಡ್ತಾರೆ. ಅಂದರೆ ಅರ್ಥ, ನಮಗೆ ಅಧರ್ಮ ಮಾಡಬೇಕು ಅಂತಿರೋದಿಲ್ಲ ಉದ್ದೇಶ, ನಮ್ಮ ಕೈ ಮೀರಿಯೋ ಅಥವಾ ನಮಗೆ ಗೊತ್ತಿಲ್ಲದೇನೋ ಆಗಿಬಿಡ್ತವೆ. ಈ ರೀತಿಯಾದಾಗ ನಮಗೆ ದುಃಖ ಆಗ್ತದೆ. ಸುದುಃಖಿತಸ್ಯ ಜನಸ್ಯ, ಇಂತಹ ಭಗವಂತನಿಗೆ ವಿಮುಖರಾಗಿ ಅಧರ್ಮಶೀಲರಾದಂತಹ ಜನರು ಯಾರಿದ್ದಾರೆ ಅವರ ಅನುಗ್ರಹಕ್ಕೋಸ್ಕರವೇ ಈ ಭಗವಂತನ ಮೂರ್ತಿಯಾದಂತಹ, ಭಗವಂತನ ಸನ್ನಿಧಾನದಿಂದ ಕೂಡಿದಂತಹ ಈ ಎಲ್ಲ ರೂಪಗಳು, ಅಂದರೆ ನಿಮ್ಮಂತಹ ಬ್ರಾಹ್ಮಣರು, ಜ್ಞಾನಿಗಳು ನೀವೆಲ್ಲ ಇಲ್ಲಿ ಓಡಾಡೋದು ಯಾಕೋಸ್ಕರ ಅಂದರೆ ನಮ್ಮಂತಹವರ ಅನುಗ್ರಹಕ್ಕೋಸ್ಕರ ಅಂತ ವಿದುರ ಹೇಳ್ತಾ ಇದ್ದಾನೆ. ಆದ್ದರಿಂದ ನಮಗೆ ಶರ್ಮವರ್ತ್ಮ, ಸುಖದ ದಾರಿ ಯಾವುದು ಅಂತನ್ನುವುದನ್ನು ತಿಳಿಸಿಕೊಡ್ರಿ. ಆ ದಾರಿಯನ್ನು ಹಿಡಿದುಕೊಂಡು ನಾವು ನಮ್ಮ ಹೃದಯದಲ್ಲಿ ಜ್ಞಾನವನ್ನು, ಭಕ್ತಿಯನ್ನು ಎಲ್ಲವನ್ನು ನಾವು ಪಡೆದುಕೊಂಡು ಮೋಕ್ಷದ ದಾರಿಯನ್ನು ನಾವು ಹಿಡ್ಕೊಳ್ಬೇಕು ಅಂತ ಕೇಳ್ತಾ
ಸರಿ, ಇಷ್ಟೆಲ್ಲ ಹೇಳಿ ಏನು ಪ್ರಶ್ನೆ, ಏನು ಹೇಳಬೇಕು ನಾನು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪರಮಾತ್ಮ ಅನೇಕ ಅವತಾರಗಳನ್ನು ಮಾಡಿದ್ದಾನೆ, ಅವತಾರಗಳು ಅನೇಕ ಮಾಡಿದ್ದಾನೆ. ಮಾಡಿದ ಅವತಾರಗಳಲ್ಲಿ ಅನೇಕ ಕರ್ಮಗಳನ್ನು, ಕೆಲಸಗಳನ್ನೆಲ್ಲ ಮಾಡಿದ್ದಾನೆ. ಆ ಮಾಡಿದಂತಹ ಕೆಲಸದಲ್ಲಿ ಯಾವ ಯಾವ ವಿಧವಾದಂತಹ ಕೆಲಸಗಳನ್ನು, ಕರ್ಮಗಳನ್ನು ಮಾಡಿದ ಮತ್ತು ಇಡೀ ಅದ್ಭುತವಾದ ಪ್ರಪಂಚವನ್ನು ಹೇಗೆ ಸೃಷ್ಟಿ ಮಾಡಿದ ಮತ್ತು ಪ್ರಪಂಚವನ್ನು ಸೃಷ್ಟಿ ಮಾಡಿದ, ದೇವತೆಗಳನ್ನು ಸೃಷ್ಟಿ ಮಾಡಿದ, ಜೀವರನ್ನೆಲ್ಲ ಮನುಷ್ಯರು ಪ್ರಾಣಿಗಳು ಅಂತೆಲ್ಲ ಸೃಷ್ಟಿ ಮಾಡಿದ ಅಂತೆಲ್ಲ ಕೇಳ್ತೇವೆ. ಇದನ್ನೆಲ್ಲ ಸೃಷ್ಟಿ ಮಾಡಿದ ಕ್ರಮ ಏನು, ಮತ್ತು ಅಷ್ಟೇ ಅಲ್ಲ ಅವರಿಗೆಲ್ಲ ವೃತ್ತಿಯನ್ನು, ಉಪಜೀವನವನ್ನು, ಜೀವನೋಪಾಯವನ್ನು ಕಲ್ಪನೆ ಮಾಡಿದ್ದಾನೆ ಪರಮಾತ್ಮ. ಇದನ್ನೆಲ್ಲ ಹೇಗೆ ಮಾಡಿದ ಅಂತ ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಳಬೇಕು ಅಂತ ನಾನು ಮೊದಲನೇ ದಿನ ಹೇಳಿದ್ದೆ. ಸಮಗ್ರ ಭಾಗವತದಲ್ಲಿ ಅನೇಕ ಕಡೆ ಸೃಷ್ಟಿಯ ಚಿಂತನೆ ಬರ್ತದೆ ಅಂತ. ಈಗಾಗಲೇ 2ನೇ ಸ್ಕಂದದಲ್ಲಿ ಒಮ್ಮೆ ಸೃಷ್ಟಿಯನ್ನು ನಿರೂಪಣೆ ಮಾಡಿದ್ದಾರೆ. ಆ ಸೃಷ್ಟಿಯ ನಿರೂಪಣೆ ಸ್ವಲ್ಪ ವಿಭಿನ್ನವಾಗಿರ್ತದೆ. ಇನ್ನು ಮುಂದೆ ಈ ಮುಂದಿನ ಅಧ್ಯಾಯದಲ್ಲಿ ಸೃಷ್ಟಿಯನ್ನು ಹೇಳಬೇಕು ಅಂತ ವಿದುರ ಕೇಳಿಕೊಳ್ತಾನೆ ಮೈತ್ರೇಯರಲ್ಲಿ. ಭಗವಂತ ಮಾಡಿದ ಸೃಷ್ಟಿ ಹೇಗೆಲ್ಲ ಅವನು ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿದ ಅಂತ ಕೇಳಿಕೊಳ್ತಾನೆ. ಅವನು ತನ್ನ ಉದರ ಎಂಬಂತಹ ಅವಕಾಶದಲ್ಲಿ, ಹೊಟ್ಟೆ ಎಂಬಂತಹ ಅವಕಾಶದಲ್ಲಿ ಇಡೀ ಬ್ರಹ್ಮಾಂಡವನ್ನು ಸೇರಿಸಿಕೊಂಡು ಎಲ್ಲ ಕೆಲಸಗಳನ್ನು, ಕರ್ಮಗಳನ್ನು ಮುಗಿಸಿ ಅವೇನು ಮಾಡಿದ, ಒಬ್ಬನೇ ಮಲಗಿದ. ಪ್ರಳಯ ಕಾಲದಲ್ಲಿ ಒಬ್ಬನೇ ಮಲಕೊಂಡಿದ್ದಾನೆ. ಅವನು ಹಾಗಿದ್ದರೂ ಕೂಡ ಮತ್ತೆ ಸೃಷ್ಟಿಯ ಕಾಲ ಬಂದಾಗ ಅವನು ದ್ವಿಜ ಗೋ ಸುರಾಣ, ಭಗವಂತನ ಒಂದು ಸಂಕಲ್ಪ ಅದು ಗೋಬ್ರಾಹ್ಮಣ ಹಿತಾಯಚ ಅಂತ. ಪರಮಾತ್ಮ ಮತ್ತೆ ದ್ವಿಜಗೋಸುರಾಣ ಕ್ಷೇಮಾಯ, ಬ್ರಾಹ್ಮಣರು, ಗೋವುಗಳು ಮತ್ತು ದೇವತೆಗಳು ಇವರೆಲ್ಲರ ಕ್ಷೇಮಕ್ಕೋಸ್ಕರ ಮತ್ತೆ ಅನೇಕ ಅವತಾರಗಳನ್ನು ತಗೊಳ್ತಾನೆ, ಅನೇಕ ರೂಪಗಳನ್ನು ತಗೊಳ್ತಾನೆ. ಅವುಗಳಿಂದ ಏನು ಮಾಡ್ತಾನೆ, ಇಷ್ಟು ಅದ್ಭುತವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಕೇಳ್ತಾನೆ ವಿದುರ, ಮನೋನ ತೃಪ್ಯತ್ಯಪಿ ಶೃಣ್ವತಾಂನಃ ಸುಶ್ಲೋಕ ಮೌಲೇಶ್ಚರಿತಾಮೃತಾನಿ. ಕೆಲವೊಮ್ಮೆ ಭಾಗವತವನ್ನು ಕೇಳಿ 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 ನಮಗೆ ಬೋರ್ ಆಗಿಬಿಡ್ತದೆ. ಸಾಕು, ಅಯ್ಯೋ ಅದೇ ಬಂತಲ್ಲ, ಮತ್ತದೇ ವಿಷಯ, ಮತ್ತೆ ಹಾಗೆ ಬಂತಲ್ಲ ಅಂತ ಅನಿಸ್ತದೆ. ಆದರೆ ವಿದುರ ಹೇಳ್ತಾನೆ, ಮನಃ ನ ತೃಪ್ಯತಿ ಸುಶ್ಲೋಕ ಮೌಲೇ ಚರಿತಾಮೃತಾನಿ. ಒಳ್ಳೆಯ ಕೀರ್ತಿ ಉಳ್ಳಂತಹ ಕೃಷ್ಣ, ಆ ಕೃಷ್ಣನ ಚರಿತ್ರೆ ಅನ್ನೋದು ಅಮೃತ ಇದ್ದ ಹಾಗೆ. ಆ ಚರಿತಾಮೃತಗಳನ್ನು ಎಷ್ಟು ಕೇಳಿದರೂ ಕೂಡ ನನ್ನ ಮನಸ್ಸು ತೃಪ್ತಿ ಆಗ್ತಾ ಇಲ್ಲ, ನನಗೆ ತೃಪ್ತಿ ಆಗ್ತಾ ಇಲ್ಲ. ಆದ್ದರಿಂದ ಯೈಸ್ ತತ್ವಭಿಹಿ, ಪರಮಾತ್ಮ ಏನು ಮಾಡಿದ, ಎಲ್ಲ ತತ್ವಗಳನ್ನು ತಗೊಂಡು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಆ ಲೋಕಾಲೋಕ ಪರ್ವತಗಳು ಅಂತೆಲ್ಲ ಇದೆ, ಅದಕ್ಕೆ ದಾಟಿ ಈ ಒಂದು ಬ್ರಹ್ಮಾಂಡದ ಸೃಷ್ಟಿಯಾಗಿದೆ. ಎಲ್ಲ ಒಳಗಡೆ ಎಲ್ಲ ದೇವತೆಗಳು ಎಲ್ಲರನ್ನ ಸೇರಿಸಿಕೊಂಡು ಈ ಬ್ರಹ್ಮಾಂಡವನ್ನು ಅವನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಭಗವಂತನ ಸೃಷ್ಟಿ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅವನು ಅನಂತ ಶಕ್ತಿ, ಅನಂತ ಗುಣ, ಸರ್ವೋತ್ತಮ. ಯಾಕೆ ಅಂದರೆ ಕಾರಣ ಕೊಡ್ತಾರೆ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಅಂತ ಹೇಳ್ತಾರೆ. ಜಗತ್ತು ಅತೀ ವಿಚಿತ್ರವಾದಂತಹದ್ದು. ಇಷ್ಟು ವಿಚಿತ್ರವಾದ ಜಗತ್ತನ್ನು ಮತ್ತೆ ಅನೇಕ ವಿಧವಾಗಿ ಪರಮಾತ್ಮ ನಿರ್ಮಾಣ ಮಾಡ್ತಾನಲ್ಲ, ಇದು ಅವನ ಅದ್ಭುತ ಶಕ್ತಿಯನ್ನು ತೋರಿಸಿಕೊಡ್ತದೆ ಅಂತ. ಅವನ ಸೃಷ್ಟಿಯನ್ನು ಸ್ವಲ್ಪ ವಿದುರ ಬಿಡಿಸಿ ಬಿಡಿಸಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತ ತಾನು ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡಿದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಕೆಲಸಗಳು, ಒಬ್ಬೊಬ್ಬರಲ್ಲಿ ವಿಚಿತ್ರವಾದ ರೂಪ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಹೆಸರುಗಳು. ಇಡೀ ಬ್ರಹ್ಮಾಂಡದಲ್ಲಿ ನೋಡಿದರೆ ಸುಮ್ಮನೆ ಮುಖದ ಹೋಲಿಕೆ ಒಬ್ಬರಿಗೆ ಇನ್ನೊಬ್ಬರಿಗೆ ಇರ್ತದೆ ಅಂತ ನಾವು ಕೇಳ್ತೇವೆ, ಅಷ್ಟು ಬಿಟ್ಟರೆ
ಎಲ್ಲರಲ್ಲಿ ವಿಧ ವಿಧವಾದ ರೂಪ, ವಿಧ ವಿಧವಾದ ಕರ್ಮಗಳು, ವಿಚಿತ್ರವಾದ ಸ್ವಭಾವ, ವಿಚಿತ್ರವಾದ ಧರ್ಮಗಳು. ಒಬ್ಬರಂತೆ ಇನ್ನೊಬ್ಬರಿಲ್ಲ. ಒಬ್ಬರಂತೆ ಇನ್ನೊಬ್ಬರಲ್ಲಿ ರೂಪ ಇಲ್ಲ, ಒಬ್ಬರಂತೆ ಇನ್ನೊಬ್ಬರಲ್ಲಿ ಹೆಸರಿಲ್ಲ. ಹೆಸರಿಲ್ಲ ಅಂದರೆ ಒಂದೇ ಹೆಸರು ಬೇಕಾದಷ್ಟು ಜನ ಇಟ್ಕೊಂಡಿರ್ತಾರೆ. ಆದರೆ ಆ ವ್ಯಕ್ತಿಯನ್ನು ತೋರಿಸುವ ಹೆಸರು ಅದಲ್ಲ. ಒಬ್ಬನಿಗೆ ಪ್ರದ್ಯುಮ್ನ ಅಂತ ಹೆಸರಿದೆ, ಇನ್ನೊಬ್ಬರು ಯಾರೋ ಜಗತ್ತಿನ ಇನ್ನೊಬ್ಬರಿಗೆ ಪ್ರದ್ಯುಮ್ನ ಅಂತ ಹೆಸರಿರಬಹುದು. ಆದರೆ ಈ ಪ್ರದ್ಯುಮ್ನ ಅನ್ನುವ ಹೆಸರು ಆ ಪ್ರದ್ಯುಮ್ನ ಅನ್ನೋ ಹೆಸರು ಒಂದೇ ಅಲ್ಲ. ಯಾಕೆ? ಈ ಪ್ರದ್ಯುಮ್ನ ಅನ್ನೋ ಹೆಸರು ಈ ವ್ಯಕ್ತಿಯನ್ನು ಕರೀತದೆ, ಆ ಹೆಸರು ಆ ವ್ಯಕ್ತಿಯನ್ನು ತೋರಿಸ್ತದೆ. ಅದರಿಂದ ಹೆಸರು ಅಂದರೆ ಅಕ್ಷರಗಳು, ಪ್ರದ್ಯುಮ್ನ, ಇದು ಹೆಸರಲ್ಲ. ಆ ಹೆಸರು ಆ ವಸ್ತುವನ್ನು, ವ್ಯಕ್ತಿಯನ್ನು ತಿಳಿಸಿಕೊಡ್ತಾ ಇರಬೇಕು. ಆದರೆ ಎರಡೂ ಹೆಸರು ಒಂದೇ ಅಂತ ಹೇಳೋ ಹಾಗಿಲ್ಲ. ಯಾಕೆ? ಈ ಹೆಸರಿನಿಂದ ಕರೆಸಿಕೊಳ್ಳುವ ವ್ಯಕ್ತಿನೇ ಬೇರೆ, ಆ ಹೆಸರಿಂದ ಕರೆಸಿಕೊಳ್ಳುವ ವ್ಯಕ್ತಿನೇ ಬೇರೆ. ಹಾಗಾದರೆ ಆ ವಿದುರ ಕೇಳ್ತಾನೆ, ಭಗವಂತನ ಸೃಷ್ಟಿಯಲ್ಲಿ ಒಂದರಂತೆ ಇನ್ನೊಂದು ಯಾವುದೂ ಇಲ್ಲ. ಎಲ್ಲ ಒಬ್ಬೊಬ್ಬರಲ್ಲಿ ವಿಚಿತ್ರ ವಿಚಿತ್ರವಾದ ಭಿನ್ನಾಷ್ಟ ಭಿನ್ನ ಧರ್ಮ ಅಷ್ಟ. ಎಲ್ಲರಲ್ಲಿ ಬೇರೆ ಬೇರೆ ಧರ್ಮಗಳು, ಎಲ್ಲರಲ್ಲಿ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಅವರು ಮಾಡುವ ಕೆಲಸಗಳು ಬೇರೆ ಬೇರೆ. ಒಬ್ಬರಿಗೆ ಒಂದು ಕೆಲಸ ಮಾಡಲಿಕ್ಕೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಇಷ್ಟ. ಅವರಲ್ಲಿರುವಂತಹ ಸ್ವಭಾವಗಳು ಬೇರೆ, ಎಲ್ಲ ವಿಭಿನ್ನತೆ ಇದೆ ಪರಮಾತ್ಮನಲ್ಲಿ. ಇಷ್ಟೆಲ್ಲ ನೋಡಿಯೂ ಎಲ್ಲ ಒಂದೇ ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ಏನು ತಲೆ ಜಜ್ಜಿಕೊಳ್ಬೇಕು ಅಲ್ವಾ? ಎಲ್ಲಿಯೂ ಏಕತೆ ಇಲ್ಲ. ಏಕತೆ ಅನ್ನೋದು ಎಲ್ಲೆಲ್ಲೆಲ್ಲಿಯೂ ಇಲ್ಲ. ರೂಪ, ಕ್ರಿಯಾ, ಗುಣ, ಸ್ವಭಾವ, ಧರ್ಮ, ಮಾಡುವ ಕೆಲಸಗಳು ಎಲ್ಲಿಯೂ ಏಕತೆ ಇಲ್ಲ. ಆದರೂ ಎಲ್ಲರೂ ಒಂದೇ ಅಂತ ಯಾರಾದರೂ ಮತದವರು ಹೇಳಿದರೆ ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದು ಸುಮ್ಮನೆ ಅನುಭವಕ್ಕೂ ಬರೋದಿಲ್ಲ ಅಂತ. ಆದ್ದರಿಂದ ಅನುಭವ ವಿರುದ್ಧವಾದಂತಹ ಒಂದು ಸಿದ್ಧಾಂತ ಅವರದ್ದಾಗಿರ್ತದೆ. ನಮ್ಮದು ಭೇದ ಕಾಣಿಸ್ತಾ ಇದೆ. ನಾವು ಬೇರೆ, ಅವರು ಬೇರೆ, ಅವರು ಬೇರೆ, ಅವರು ಬೇರೆ, ಅವರು ಬೇರೆ, ಇನ್ನೊಬ್ಬರು ಬೇರೆ. ಎಲ್ಲರಲ್ಲೂ ವಿಭಿನ್ನತೆ ಅನ್ನೋದು ಇದ್ದೇ ಇದೆ. ಮನುಷ್ಯರಲ್ಲೇ ವಿಭಿನ್ನತೆ ಇದ್ದ ಮೇಲೆ ಪ್ರಾಣಿಗಳಲ್ಲಿ ವಿಭಿನ್ನತೆ, ಜೀವರಾಶಿಗಳಲ್ಲಿ ವಿಭಿನ್ನತೆ, ಅದ್ಭುತವಾದ ಪ್ರಪಂಚವನ್ನು ಸ್ಪಷ್ಟವಾಗಿ ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ. ಎಲ್ಲಿ ಅಂದರೆ ಯಾವುದನ್ನು ನೋಡಿಯೂ ಜೀವರಿಗೆ ಐಕ್ಯ ಚಿಂತನೆ ಬರಬಾರ್ದು, ಹಾಗೆ ಸೃಷ್ಟಿ ಮಾಡಿಟ್ಟಿದ್ದಾನೆ. ಇಷ್ಟು ವಿಭಿನ್ನವಾಗಿ ಸೃಷ್ಟಿ ಮಾಡಿದ ಮೇಲೂ ಇಲ್ಲಿ ಐಕ್ಯ ಕಂಡ್ರೆ ಏನು ಮಾಡಬೇಕು ಅವನು ಅಲ್ವಾ? ಐಕ್ಯ ಚಿಂತನೆ ಎಂದೆಂದಿಗೂ ಬರಬಾರ್ದು ಅಂತ ಎಲ್ಲ ಕಡೆ ಒಂದು ವೆರೈಟಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಇಷ್ಟು ವೆರೈಟಿ ಕೊಟ್ಟ ಮೇಲೂ ಅಲ್ಲಿ ನಾವು ಐಕ್ಯವನ್ನು ಚಿಂತನೆ ಮಾಡಿದರೆ ಏನು ಮಾಡಬೇಕು? ಇದು ನಿಮ್ಮ ಹಣೆ ಬಾರ ಅಂತ ಬಿಟ್ಟು ಬಿಡ್ತಾನಷ್ಟೆ. ಆದ್ದರಿಂದ ವಿದುರ ಕೇಳ್ತಾನಂತೆ, ಹೀಗೆ ಭಗವಂತನ ಸೃಷ್ಟಿಯಲ್ಲಿ ಇಷ್ಟು ವಿಭಿನ್ನತೆ, ಭೇದಾಂ ವ್ಯಧತ್ತ ಅಂತ ಹೇಳ್ತಾನೆ. ಎಲ್ಲ ಕಡೆ ಭಿನ್ನ ಭಿನ್ನ ಭಿನ್ನವಾದಂತಹ ಒಂದು ಸೃಷ್ಟಿಯನ್ನು ಪರಮಾತ್ಮನ ಮಾಡಿದ್ದಾನೆ. ಆದ್ದರಿಂದ ಈ ವಿಪ್ರವರ್ಯ, ಮೈತ್ರೇಯರೇ, ಈ ಅದ್ಭುತವಾದ ಸೃಷ್ಟಿಯನ್ನು ನಮಗೆ ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ವಿದುರನಿಗೆ ಯಾರು ಪ್ರಶ್ನೆ ಕೇಳಿದರೆ, ಅಲ್ಲಪ್ಪ ವಿದುರ, ಹಿಂದೆನೇ ವೇದವ್ಯಾಸ ದೇವರು ಎಲ್ಲ ಉಪದೇಶ ಮಾಡಿದ್ದಾರಲ್ಲ, ಇದನ್ನ ವೇದವ್ಯಾಸ ದೇವರಿಂದ ಈಗಾಗಲೇ ಉಪದೇಶ ಪಡೆದವ. ಅದಕ್ಕೆ ಅವನೇ ಹೇಳಿಕೊಳ್ತಾನೆ, ಪರಾವರೇಶಾಂ ಭಗವನ್ ಕೃತಾನಿ ಶ್ರುತಾನಿ ಮೇ ವ್ಯಾಸಮುಖಾದಭೀಕ್ಷ್ಣಂ. ವೇದವ್ಯಾಸ ದೇವರ ಬಾಯಿಂದ ಸಂಪೂರ್ಣವಾಗಿ ಬಹಳ ಅದ್ಭುತವಾಗಿ ಇದನ್ನು ಕೇಳಿದ್ದೇನೆ ನಾನು. ಆದರೂ ನ ತೃಪ್ನುಮಃ, ಇಷ್ಟೆಲ್ಲ ಆದರೂ ನಮಗೆ ತೃಪ್ತಿ ಆಗ್ತಾ ಇಲ್ಲ. ಯಾಕೆ? ಕರ್ಣಸುಖಾವಹಾನ. ಆ ಭಗವಂತನ ಕಥೆಗಳು, ಅವನ ಚರಿತ್ರೆ, ಅವನ ಲೀಲೆಗಳು, ಇದೆಲ್ಲ ಎಂತಹದ್ದು ಅಂದರೆ ಕರ್ಣಸುಖಾವಹಾನ. ಕೇಳ್ತಾ ಇದ್ರೆ ಕಿವಿಗೆ ಆನಂದ ಉಂಟಾಗ್ತದಂತೆ. ಅಂತಹ ಅವನ ಒಂದು ಅದ್ಭುತವಾದ ಚರಿತ್ರೆ ಏನಿದೆ, ಆ ಕೃಷ್ಣ ಕಥಾ ಅಮೃತ, ಈ ಅದ್ಭುತವಾದಂತಹ ಅಮೃತ ಏನಿದೆ, ಈ ಅಮೃತವನ್ನು ಕಿವಿಯಿಂದ ಕುಡಿತಾ ಇದ್ದರೆ ನನಗೆ ತೃಪ್ತಿಯೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗೇನಾದರೂ ಯಾರಾದರೂ ತೃಪ್ತನಾಗಿದ್ದಾನೆ ಅಂದರೆ ಅವನು ಇನ್ನೂ ಆ ಕಥಾ ಸುಧಾವನ್ನೇ ಸರಿಯಾಗಿ ಕುಡಿದಿಲ್ಲ ಅಂತ ಅರ್ಥ.
ಯಾರಿಗಾದರೂ ಭಗವಂತನ ಕಥಾವನ್ನು ಕೇಳ್ತಾ ಕೇಳ್ತಾ ತೃಪ್ತಿ ಆಯಿತು ಅಂದರೆ ಅದು ಸರಿಯಾದ ಭಗವಂತನ ಕಥಾವೇ ಅಲ್ಲ ಅಂತ. ಅಂದರೆ ಇನ್ನೂ ಶ್ರದ್ಧಾಭಕ್ತಿಗಳಿಂದ ನಾವು ಕೇಳಿದಾಗ ಅದರಲ್ಲಿ ಕಸ್ತೃಪ್ನಯಾತ್ ಅಂತ ವಿದುರ ಕೇಳ್ತಾನೆ, ಯಾರಿಗೆ ತಾನೇ ತೃಪ್ತಿ ಆಗಲಿಕ್ಕೆ ಸಾಧ್ಯ ಅಂತ. ಯಾಕೆ ಅಂದರೆ ಆ ಭಗವಂತನ ಕಥಾಮೃತ ಇದೆಯಲ್ಲ, ಯಹ ಕರ್ಣನಾಡೀಂ ಪುರುಷಸ್ಯ ಯಾತಃ, ಯಾವ ಭಗವಂತನ ಕಥಾಮೃತ ಪುರುಷನ ಕರ್ಣನಾಡೀಂ ಕಿವಿಯ ಒಳಗೆ ಹೊಕ್ಕು ಏನು ಮಾಡುತ್ತೆ ಅಂತಂದರೆ ಭಯಪ್ರದಾಂ ಗೇಹರತಿಂ ಛಿನತ್ತಿ. ಭಗವಂತನ ಕಥಾಮೃತ ಯಾವ ಪುರುಷನ ಅಥವಾ ಶ್ರೋತೃವಿನ ಕಿವಿಯ ಒಳಗಡೆ ಪ್ರವೇಶ ಮಾಡುತ್ತೋ, ಪ್ರವೇಶ ಮಾಡಿ ಗೇಹರತಿಂ ಛಿನತ್ತಿ ಅಂದರೆ ಈ ಸಂಸಾರದಲ್ಲಿ ನಮಗೇನು ಆಸಕ್ತಿ ಇದೆ ಆ ಆಸಕ್ತಿಯನ್ನು ದೂರ ಮಾಡಿಬಿಡುತ್ತದೆ. ಅಂತಹದ್ದು ಆ ಭಗವಂತನ ಕಥಾಮೃತ. ಆ ಭಗವಂತನ ಕಥಾಮೃತ ಇಷ್ಟು ಅದ್ಭುತವಾಗಿದೆ. ಇಷ್ಟು ಅದ್ಭುತವಾಗಿದ್ದರೂ ಕೂಡ ಇದನ್ನು ಪಡೆದುಕೊಳ್ಳದೇ ಇರುವಂತಹ ಎಷ್ಟೋ ಜನರಿದ್ದಾರಲ್ಲ, ಅವರ ಬಗ್ಗೆ ನನಗೆ ಬಹಳ ದುಃಖ ಆಗ್ತದೆ ಅಂತ ಅವರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ವಿದುರ. ತಾನ್ ಶೋಚ್ಯಾನ್ ಅಂತ ಅಂದರೆ ವಿಷಾದಕ್ಕೆ ಒಳಗಾಗುವವರಲ್ಲಿ ಇನ್ನೂ ವಿಷಾದರು. ಅಷ್ಟು ಅವರ ಮೇಲೆ ನನಗೆ ಅನುಕಂಪೆ ಉಂಟಾಗ್ತಾ ಇದೆ. ಪರಮಾತ್ಮನ ಕೃಷ್ಣನ ಕಥೆಯಿಂದ ವಿಮುಖರಾಗಿದ್ದಾರೆ. ವಿಮುಖರಾದಂತಹ ಜನರನ್ನು ನೋಡಿದರೆ ನನಗೆ ದುಃಖ ಆಗ್ತದೆ. ಯಾಕೆ ಅಂತ ಹೇಳಿದರೆ ಕ್ಷಿಣೋತಿ ದೇವ ಅನಿಮಿಷಸ್ತು ತೇಷಾಂ. ಯಾರು ಕೃಷ್ಣನ ಕಥಾಗಳಿಂದ ಕೃಷ್ಣನಿಂದ ವಿಮುಖರಾದಂತಹ ಜನರಿದ್ದಾರೋ ಅಂತಹವರಿಗೆ ಏನಾಗ್ತದೆ ತೊಂದರೆ ಅಂದರೆ ಆಯುಹು ವೃಥ, ಅವರ ಆಯಸ್ಸು ವ್ಯರ್ಥವಾಗಿ ಕಳೆದು ಹೋಗ್ತದಂತೆ. ಅನವಶ್ಯಕವಾದಂತಹ ಪಾಪವನ್ನು ಅವರು ಸಂಪಾದನೆ ಮಾಡಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಇನ್ನೊಂದು ವಿಷ್ಣು ತೀರ್ಥರು ಸಂಗ್ರಹ ಮಾಡಿದಂತಹ ಶ್ಲೋಕ, ತದಸ್ಯ ಕೌಶಾರವ ಶರ್ಮಧಾತು ಹರೇ ಕಥಾನೇವ ಕಥಾಸು ಸಾರಂ ಉದ್ಧತ್ಯ ಪುಷ್ಪೇಭ್ಯ ಇವಾರ್ಥಬಂಧೋ ಶಿವಾಯನ ಕೀರ್ತಯ ತೀರ್ಥಕೀರ್ತೇ ಅಂತ ಈ ಶ್ಲೋಕವನ್ನು ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಸಂಗ್ರಹ ಮಾಡ್ತಾರೆ. ಕೇಳಿಕೊಳ್ತಾ ಕೌಶಾರವ ಅಂತ ಮೈತ್ರೇಯರನ್ನ ಸಂಬೋಧನೆ ಮಾಡಿ ವಿದುರ ಕೇಳಿಕೊಳ್ತಾನಂತೆ, ನೀವೇನು ಮಾಡಬೇಕು ಅಂದರೆ ಶರ್ಮಧಾತು ಹರೇ ಕಥಾನೇವ, ನಮಗೆ ಮಂಗಳವನ್ನುಂಟು ಮಾಡುವಂತಹ ಆ ಕೃಷ್ಣನ ಕಥೆಯನ್ನೇ ಹೇಳಬೇಕು. ಆದರೆ ಆ ಕೃಷ್ಣನ ಕಥೆ ಅನ್ನುವಂತಹದ್ದು ದೊಡ್ಡ ಸಮುದ್ರ. ಅದು ಅನೇಕ ಪುಷ್ಪಗಳ ಮಧ್ಯದಲ್ಲಿ ದುಂಬಿ ಹೋಗಿ ಏನು ಮಾಡ್ತದೆ, ಪುಷ್ಪದ ಒಳಗೆ ಹೋಗಿ ಆ ಪುಷ್ಪದಲ್ಲಿರುವ ಮಕರಂದವನ್ನು ಮಾತ್ರ ತೆಗೆದುಕೊಂಡು ಬಂದು ಸಂಗ್ರಹ ಮಾಡ್ತದಲ್ಲ, ಹಾಗೆ ನೀವು ಮಾಡ್ರಿ ಅಂತ ವಿದುರ ಮೈತ್ರೇಯರನ್ನ ಕೇಳ್ಕೊಳ್ತಾನೆ. ಉದ್ಧತ್ಯ ಪುಷ್ಪೇಭ್ಯ ಇವ, ದುಂಬಿ ಪುಷ್ಪಗಳಿಂದ ಮಕರಂದವನ್ನು ಹೀರುವ ಹಾಗೆ ಭಗವಂತನ ಕಥಾ ಅನ್ನೋದು ಬಹಳ ದೊಡ್ಡ ಸಮುದ್ರ. ಅದರಲ್ಲಿ ಸಾರವನ್ನು ನೀವು ನಮಗೆ ಹೇಳಬೇಕು, ಹರಿಕಥೆಯಲ್ಲಿ ಇರುವ ಸಾರ ಏನು ಅನ್ನುವುದನ್ನು ನಮಗೆ ಹೇಳಬೇಕು. ಹಾಗಾದರೆ ಅರ್ಥ ಏನಾಯಿತು, ಇಷ್ಟು ದಪ್ಪದ ಸಾವಿರಾರು ಶ್ಲೋಕಗಳಿರುವಂತಹ ಭಾಗವತ ಗ್ರಂಥ ಏನಿದೆ ಇದು ಭಾಗವತದ ಸಾರ. ಇದೇ ಭಗವಂತನ ಕಥೆಯ ಸಾರ ಆದರೆ ನಿಜವಾಗಿಯೂ ಭಗವಂತನ ಕಥೆ ಎಷ್ಟು ದೊಡ್ಡದಿರಬೇಡ. ಇದೇ ಸಾವಿರಾರು ಶ್ಲೋಕಗಳು, ಇದನ್ನೇ ಪ್ರತಿ ಶ್ಲೋಕವಾಗಿ ಶ್ರವಣ ಮಾಡಬೇಕಾದ್ರೆ ಎಷ್ಟೋ ವರ್ಷಗಳೇ ಬೇಕಾಗ್ತದೆ. ಶ್ಲೋಕವಾಗಿ ಶ್ರವಣ ಮಾಡಲಿಕ್ಕೆ ಆಗೋದೇ ಇಲ್ಲ. ಘಟ್ಟವಾಗಿ ಕಥೆಯಾಗಿ ಸ್ಕಂದವಾಗಿ ಈಗ ನಾವು ಕೇಳ್ತಾ ಇದ್ದೇವೆ. ಸದ್ಯದಲ್ಲಿ ಒಂದೊಂದೇ ಸ್ಕಂದದ ಚರಿತ್ರೆಯನ್ನು ನಾವು ಕೇಳ್ತಾ ಹೋಗ್ತಾ ಇದ್ದೇವೆ. ಹೀಗೆ ಕೇಳಿದರೆ 108 ದಿನ. ಇನ್ನು ಪ್ರತಿ ಶ್ಲೋಕವನ್ನು ಶ್ರವಣ ಮಾಡ್ತಾ ಹೋದರೆ ಅದು ಎಷ್ಟು ವರ್ಷಗಳೇ ಬೇಕಾಗ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಭಾಗವತದ ಶ್ಲೋಕವನ್ನು ಪ್ರತಿ ಶ್ಲೋಕ ಕೇಳಿದರೆ ವರ್ಷಗಟ್ಟಲೆ ಬೇಕಾಗ್ತದೋ ಅದು ಭಗವಂತನ ಕಥೆಯ ಸಾರ ಅಂತ. ಹಾಗಾದರೆ ನಿಜವಾಗಿಯೂ ಸಾರ ಅಲ್ಲದೆ ಸಾರವನ್ನು ತೆಗೆಯದೇ ಇರುವ ನಿಜವಾದ ಭಗವಂತನ ಕಥಾ
ಎಷ್ಟು ದೊಡ್ಡದಿರಬೇಡ, ಎಷ್ಟು ವಿಸ್ತಾರ, ಎಷ್ಟು ಅದ್ಭುತ, ಅದನ್ನು ನಾವು ಕೇಳಿರಲಿಕ್ಕೆ ಸಾಧ್ಯ ಇಲ್ಲ. ಮೈತ್ರೇಯರು ಆ ಕಥಾದ ಸಾರವನ್ನು ಎತ್ತಿ ನಮಗೆ ನೀವು ಹೇಳಬೇಕು, ನಮಗೆ ಶ್ರವಣ ಮಾಡಿಸಬೇಕು ಅಂತ ವಿದುರ ಆ ಮೈತ್ರೇಯರಲ್ಲಿ ಕೇಳಿಕೊಳ್ತಾ ಇದ್ದಾನಂತೆ. ಪರಮಾತ್ಮ ತಾನು ಅವತಾರ ಮಾಡ್ತಾನೆ. ಅವತಾರ ಮಾಡುವುದಕ್ಕಿಂತ ಮೊದಲು ಸೃಷ್ಟಿಯನ್ನು ಮಾಡ್ತಾನೆ. ಜಗತ್ತಿನ ಸೃಷ್ಟಿಯನ್ನು ಆ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಸೃಷ್ಟಿಯನ್ನು ಮಾಡ್ತಾನೆ. ಅದ್ಭುತವಾದ ಕರ್ಮಗಳನ್ನು, ಕೆಲಸಗಳನ್ನೆಲ್ಲ ಮಾಡ್ತಾನೆ. ಆದ್ದರಿಂದ ಅವನು ಮಾಡಿದಂತಹ ಸೃಷ್ಟಿಯ ಒಂದು ಅದ್ಭುತತೆ ಏನು ಅನ್ನುವುದನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ವಿದುರ ಕೇಳಿಕೊಳ್ತಾ ಇದ್ದಾನಂತೆ. ನಮಗೆ ಕಥೆ ಯಾವುದು ಮತ್ತು ಅದರಲ್ಲಿ ಸಾರ ಯಾವುದು ಅನ್ನೋದು ಗೊತ್ತೇ ಆಗೋದಿಲ್ಲ. ವಿದುರ ಕೇಳಿಕೊಳ್ತಾ ಇದ್ದಾನೆ ಸೃಷ್ಟಿಯ ಕಥೆಯನ್ನು ಹೇಳಬೇಕು ಅಂತ. ಸೃಷ್ಟಿಯ ಕಥೆ ಬಂತು ಅಂದ್ರೆ ಅಯ್ಯೋ ಇದು ಅರ್ಥ ಆಗೋದಿಲ್ಲ ಅಂತ ನಮಗೆ ಮೊದಲೇ ಮನಸ್ಸಿಗೆ ಬಂದ್ಬಿಡ್ತದೆ. ಓ ಸೃಷ್ಟಿ ಕಥೆನ ಹಾಗಾದ್ರೆ ನಾಳೆ ಬೇಡ ಬಿಡ್ರಿ ಉಪನ್ಯಾಸ, ನಾಡ್ದು ಹೋಗೋಣ ಅಂತ. ಯಾಕೆಂದ್ರೆ ಆ ಸೃಷ್ಟಿ ಕಥೆ ಬಂತು ಅಂದ್ರೆ ಅರ್ಥ ಆಗೋದಿಲ್ಲ ಅಂತ, ಅದು ಕಠಿಣ. ವಿಷಯವೂ ಹಾಗೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಶ್ರೋತೃಗಳು, ಜಿಜ್ಞಾಸುಗಳು, ಜ್ಞಾನಿಗಳು ಭಾಗವತದಲ್ಲಿ ನೋಡಿದ್ರೆ ಯಾರಾದರೂ ಮೊಟ್ಟ ಮೊದಲನೆಯದ್ದಾಗಿ ಮುಂದೆ ಕಪಿಲ ನಾಮಕ ಪರಮಾತ್ಮನಲ್ಲಿ ದೇವಹೂತಿಯು ಅದನ್ನೇ ಕೇಳ್ತಾಳೆ. ಮತ್ತಲ್ಲೊಮ್ಮೆ ಸೃಷ್ಟಿಯ ಚರಿತ್ರೆ ಅದು. ಸೃಷ್ಟಿ ಅನ್ನುವಂತಹದ್ದು ಪರಮಾತ್ಮನ ಅದ್ಭುತ ಶಕ್ತಿಯನ್ನು ನಿರೂಪಣೆ ಮಾಡುವ ವಿಷಯ. ಆ ಸೃಷ್ಟಿಯ ಕತೆ ಬಂತು ಅಂತಂದರೆ ಮಾಡುವ ಕೆಲಸ ಎಲ್ಲ ಬಿಟ್ಟು ಬಂದು ಕೇಳಬೇಕು. ನಾವು ಅವತ್ತು ಕತೆ ಅಂತಂದ್ರೆ ಹೋದ್ ನಮ್ಗೆ ಅರ್ಥ ಆಗಲ್ಲ ಬಿಡ್ರಿ, ಅವತ್ತೊಂದು ದಿವಸ ಹೋಗೋದು ಬೇಡ ಅನ್ಕೊಂಡ್ಬಿಡ್ತೇವೆ ನಾವು. ಅದಕ್ಕೆ ನಿನ್ನೆ ನಾ ಹೇಳಲಿಲ್ಲ ಇವತ್ತು ಸೃಷ್ಟಿಯ ಕಥೆ ಇದೆ ಅಂತ. ಆದ್ದರಿಂದ ಆ ಸೃಷ್ಟಿಯ ಕಥೆಯನ್ನು ನನಗೆ ಹೇಳಬೇಕು ಅಂತ ವಿದುರ ಕೇಳಿಕೊಳ್ತಾನೆ. ಆ ಪ್ರಕಾರವಾಗಿ ಶುಕಾಚಾರ್ಯರು ಹೇಳ್ತಾರೆ. ಹೀಗೆ ಆ ವಿದುರ ಕೇಳಿದಾಗ ಯಾರಾದರೂ ಬಂದು ಜಿಜ್ಞಾಸುಗಳು, ಆಚಾರ್ಯ ಸೃಷ್ಟಿ ಕಥೆ ನಮಗೆ ಹೇಳಬೇಕು ಅಂದರೆ, ಹೋಗ್ರಿ ಅದನ್ನೇನು ಕೇಳ್ತೀರಿ, ಬೇಡ ಬಿಡ್ರಿ ಅದೆಲ್ಲ ಅರ್ಥ ಆಗಲ್ಲ, ಅದು ಬಿಟ್ಟು ಬೇರೆ ಏನಾದ್ರು ಹೇಳ್ತೀನಿ. ಆದರೆ ಮೈತ್ರೇಯರು ಶಭಾಷ್ ಅಂದ್ರಂತೆ, ಬಹಳ ಒಳ್ಳೆ ಕೆಲಸ ಮಾಡಿದೆಯಪ್ಪ ನೀನು, ಸಾಧು ಪೃಷ್ಟಂ ತ್ವಯಾ ಸಾಧೋ, ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದಿ ನೀನು, ಅದ್ಭುತವಾದ ಪ್ರಶ್ನೆ ನಿನ್ನದ್ದು. ಯಾಕೆ ಅಂದರೆ ಲೋಕಾನ್ ಸಾಧು ಅನುಗೃಹತ, ಎಲ್ಲ ಜನರನ್ನು ನೀನು ಅನುಗ್ರಹ ಮಾಡ್ತಾ ಇದ್ದಿ. ಜನರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಇಂತಹ ಪ್ರಶ್ನೆಗಳನ್ನು ಕೇಳಿ ಅದರಿಂದ ಬರುವ ಉತ್ತರಗಳನ್ನು ನೀನು ಜನರಿಗೋಸ್ಕರ. ನೋಡ್ರಿ, ಹಾಗಾದರೆ ಇದು ವಿದುರನಿಗೆ ಬಂದ ಪ್ರಶ್ನೆ ಅಲ್ಲ, ವಿದುರ ತನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಮಾಡಿಸಿಕೊಂಡಿದ್ದು, ಲೋಕದ ಜನರಿಗೆ ಉತ್ತರವನ್ನು ಕೊಡಿಸಲಿಕ್ಕೋಸ್ಕರ ಇಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನಂತೆ. ಹಾಗೆ ಹೇಳ್ತಾ ವಿದುರನ ಬಗ್ಗೆ ಒಂದು 4 ಪ್ರಶಂಸೆಯ ಮಾತುಗಳನ್ನು ಮೈತ್ರೇಯರು ಹೇಳ್ತಾ ಇದ್ದಾರೆ. ಹೀಗೆಲ್ಲ ನೀನು ಲೋಕದ ಜನರನ್ನು ಅನುಗ್ರಹಿಸ್ಲಿಕ್ಕೋಸ್ಕರ ಈ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ, ಇದು ನಿನಗೆ ಇದು ನಿನ್ನಲ್ಲಿ ಆಶ್ಚರ್ಯವೇ ಅಲ್ಲ ಅಂತ. ಯಾಕೆ ಅಂದರೆ ಬಾದರಾಯಣ ವೀರ್ಯಜೆ, ನೀನು ಯಾರು? ನೀನು ವಿದುರ, ವೇದವ್ಯಾಸ ದೇವರ ಅನುಗ್ರಹದಿಂದ ಹುಟ್ಟಿ ಬಂದವ ನೀನು. ಅಷ್ಟೇ ಅಲ್ಲದೆ ನೀನು ಪರಮಾತ್ಮನನ್ನ ಅನನ್ಯ ಭಾವದಿಂದ ಸೇವಿಸಿದವ, ಅಂತಹ ಅದ್ಭುತವಾದ ಜ್ಞಾನಿಯಾಗಿದ್ದಿ ನೀನು. ಸ್ವಲ್ಪ ಅವನ ಒಂದು ಹಿಂದಿನ ಚರಿತ್ರೆಯನ್ನು ಒಂದೇ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿ ಹೇಳ್ತಾರೆ. ಮಾಂಡವ್ಯರ ಶಾಪ, ಆ ಮಾಂಡವ್ಯರ ಶಾಪದಿಂದ ನೀನು ಮೂಲತಃ ಯಮ. ನೀನು ಎಲ್ಲ ಜೀವರಾಶಿಗಳನ್ನು ಅವರವರ ಯೋಗ್ಯತಾನುಸಾರ ಸ್ವರ್ಗ ನರಕ ಸಂಸಾರದಲ್ಲಿ ಅಲಗಾಡಿಸಿ ಅವರ ಶಿಕ್ಷಾದಿಗಳನ್ನು ಕೊಡುವಂತಹ ಯಮ ನೀನು ಆಗಿದ್ದಿ. ಅಂತಹ ನೀನು ಮಾಂಡವ್ಯರ ಶಾಪದಿಂದ ಸತ್ಯವತೀ ಸುತಾತ್, ವೇದವ್ಯಾಸದೇವರ ಅನುಗ್ರಹದಿಂದ ವಿಚಿತ್ರ ವೀರ್ಯನಿಂದ ದಾಸಿಯ ಪುತ್ರನಾಗಿ ನೀನು ಬಂದಿದ್ದಿ. ಅಂತಹ ನೀನು ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದಿ ನೀನು. ಅಷ್ಟೇ ಅಲ್ಲದೆ ನೀನು ಎಷ್ಟು ಭಗವಂತನಿಗೆ ಪ್ರಿಯ ಅಂತ ಹೇಳಿದರೆ, ಹಿಂದೆ ಹೇಳಿದ ಹಾಗೆ ಪರಮಾತ್ಮ ನನಗೆ ಅಪ್ಪಣೆಯನ್ನು ಮಾಡಿದ, ನೀವು ಹೋಗಿ ವಿದುರನಿಗೆ ಭಾಗವತವನ್ನು ಉಪದೇಶ ಮಾಡ್ರಿ ಅಂದರೆ ನಿನ್ನ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥವಾಗ್ತಾ ಇದೆ. ಆದ್ದರಿಂದ ವಿದುರ, ನಿನಗೆ ಆ ಭಗವಂತನ ಅದ್ಭುತವಾದಂತಹ ಲೀಲೆ, ಯೋಗ ಮತ್ತು ಮಾಯಾ ಅಂತ ಮುಂದೆ ನಿರೂಪಣೆ ಮಾಡ್ತಾರೆ. ಇದೆಲ್ಲದರಿಂದ ಕೂಡಿದಂತಹ
ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವನ್ನು ನಾನು ವಿವರಣೆಯನ್ನು ಕೊಡ್ತೇನೆ ಅಂತ ಮೈತ್ರೇಯರು ಪ್ರತಿಜ್ಞೆಯನ್ನು ಮಾಡಿ ಮುಂದೆ 6ನೆಯ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಶ್ರುತಿಗಳೇ ಹಾಗೆ ಹೇಳುತ್ತದೆ. ಏನು ಅಂತಂದರೆ, ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ಒಬ್ಬನೇ ಒಬ್ಬ ಇದ್ದಂತ, ಸಯೇವ ಇದಮಗ್ರ ಆಸೀತ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಒಬ್ಬನೇ ಸೃಷ್ಟಿಯ ಪ್ರಾರಂಭದಲ್ಲಿ ಇದ್ದಾನಂತೆ. ಅವನು ಆತ್ಮನಾಂ ಆತ್ಮ. ಆತ್ಮನಾಂ ಆತ್ಮ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಆತ್ಮನಾಂ ಆತ್ಮ ಅಂದರೆ, ಆತ್ಮ ಅಂದರೆ ಜೀವರಾಶಿಗಳು. ಆ ಜೀವರಾಶಿಗಳಿಗೆ ಆತ್ಮ ಅಂದರೆ ಅವನು ಅತ್ತೀತಿ ಆತ್ಮ ಅಂತ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಲಯವನ್ನು ಉಂಟು ಮಾಡುವವ, ಎಲ್ಲರಿಗೆ ಲಯವನ್ನು ಉಂಟು ಮಾಡಿ ಅವರನ್ನೆಲ್ಲ ತನ್ನ ಉದರದೊಳಗೆ ಸೇರಿಸಿಕೊಂಡು ಇರುವಂತಹವನು ಆತ್ಮನಾಂ ವಿಭು. ಎಲ್ಲ ಜೀವರಾಶಿಗಳಿಗೆ ಒಡೆಯನಾಗಿದ್ದಾನೆ. ಆತ್ಮೇಚ್ಛಾನುಗತಃ, ತನ್ನ ಇಚ್ಛಾನುಸಾರವಾಗಿ ಎಲ್ಲವನ್ನ ಸ್ವಇಚ್ಛೆಯಿಂದ ಮಾಡ್ತಾನೆ ಹೊರತು ಯಾರ ಇಚ್ಛೆಗೆ ಬಿದ್ದವ ಅಲ್ಲ ಇವನು. ಅಷ್ಟೇ ಅಲ್ಲದೆ ನಾನಾಶಕ್ತಿ ಉಪಲಕ್ಷಿತ, ಅವನು ಅನೇಕ ವಿಧವಾದ ಶಕ್ತಿ ಇದೆ ಅವನಲ್ಲಿ. ಅದ್ಭುತವಾದ ಶಕ್ತಿಗಳು ಅವನಲ್ಲಿ ಒಂದಲ್ಲ ಎರಡಲ್ಲ, ಅನೇಕ ವಿಧವಾದ ಶಕ್ತಿ ಇದೆ. ಹಿಂದೆ ಮಾಡಿದ ಹಾಗೆ ಶಕ್ತಿ ಅನ್ನೋದಕ್ಕೆ ರಮಾ ಅಂತನೂ ಅರ್ಥ ಇದೆ. ಅನೇಕ ರೂಪಗಳಿರುವಂತಹ ರಮಾದೇವಿಯಿಂದ ಕೂಡಿಕೊಂಡು ಆ ಪರಮಾತ್ಮ ತಾನು ಇದ್ದಾನಂತೆ. ಪ್ರಳಯ ಕಾಲದಿಂದ ಎದ್ದು ಎಲ್ಲ ಕಡೆ ಒಮ್ಮೆ ನೋಡಿದನಂತೆ. ಸವಾಯೇಷ ತದಾ ದ್ರಷ್ಟ, ಎಲ್ಲ ಕಡೆ ನೋಡಿದನಂತೆ. ನಾ ಪಶ್ಯದ್ ವಿಶ್ವಮೇಕರಾಟ್, ಎಲ್ಲ ಕಡೆ ತಿರುಗಿ ನೋಡ್ತಾ ಇದ್ದಾನಂತೆ. ವಿಶ್ವಂ ನ ಅಪಶ್ಯತ್, ಇಡೀ ಪ್ರಪಂಚದಲ್ಲಿ ಯಾರು ಕಾಣಿಸ್ತಾ ಇಲ್ಲಂತ. ಏನು ಹಾಗಂದ್ರೆ, ಎಲ್ಲ ತನ್ನ ಉದರದೊಳಗೆ ತಾನೇ ಇಟ್ಟುಕೊಂಡಿದ್ದಾನೆ. ಯಾರನ್ನ ನೋಡ್ತಾ ಇಲ್ಲ ಅಂದರೆ ಎಲ್ಲವನ್ನೂ ನೋಡುವ ಪರಮಾತ್ಮನ ದೃಷ್ಟಿಗೆ ಬೀಳದೇ ಇರುವಂತಹ ವಸ್ತು ವ್ಯಕ್ತಿ ಏನೂ ಇಲ್ಲ. ಆದರೂ ಕೂಡ ನ ಅಪಶ್ಯತ್ ಅಂತ ಹೇಳುವುದರ ಅಭಿಪ್ರಾಯ, ನೋಡಲಿಲ್ಲ ಅನ್ನುವುದರ ಅಭಿಪ್ರಾಯ, ಅವನ ಅಧೀನದಲ್ಲಿ ಇಲ್ಲದೇ ಇರುವಂತಹ ಒಂದು ವಸ್ತು ಯಾವುದೂ ಇಲ್ಲ ಅಂತ ಅವನು ತಿಳ್ಕೊಂಡಿದ್ದಾನೆ. ಆ ರೀತಿಯಾಗಿ ಎಲ್ಲರೂ ಇದ್ದಾರೆ, ದೇವತೆಗಳೆಲ್ಲ ಇದ್ದಾರೆ ತನ್ನ ಉದರದೊಳಗೆ, ಎಲ್ಲರೂ ಇದ್ದಾರೆ. ಆದರೆ ಅದಕ್ಕೆ ಹೇಳ್ತಾರೆ ಅಸಂತಮಿವಾತ್ಮಾನಂ, ಎಲ್ಲರೂ ಇದ್ದಾರೆ ಆದರೆ ಅಸಂತಂ ಇವ, ಇದ್ದರೂ ಯಾವ ಕೆಲಸ ಮಾಡುವ ಶಕ್ತಿ ಸಾಮರ್ಥ್ಯ ಅವರಿಗಿಲ್ಲ. ಆದ್ದರಿಂದ ಅವರು ಇದ್ದರೂ ಇಲ್ಲದೆ ಇರುವ ಹಾಗೆ ಅವರೆಲ್ಲರನ್ನ ತಾನು ನೋಡಿದ್ದಾನಂತೆ. ಆ ರೀತಿಯಾಗಿ ಎಲ್ಲವನ್ನ ನೋಡ್ತಾ ಅವನು ತನ್ನ ಮಾಯೆಯಿಂದ, ಮಾಯಾ ಶಬ್ದಕ್ಕೆ ಅನೇಕ ಅರ್ಥಗಳು ಇವೆ. ಪ್ರಕೃತ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಯಾಕೆ ಪ್ರಕೃತಿ ಅಂತ ಅರ್ಥ ಅಂತಂದರೆ, ಮಯ ಶಬ್ದಕ್ಕೆ ಭಗವಂತ ಅಂತ ವ್ಯಾಖ್ಯಾನದಲ್ಲಿ ತೋರಿಸಿಕೊಡ್ತಾರೆ. ಮಯ ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ. ಮಯ ಅಧೀನವಾಗಿ ಇರುವಂತಹದ್ದು, ಭಗವಂತನ ಅಧೀನದಲ್ಲಿ ಇರುವಂತಹದ್ದು ಮಾಯಾ. ಯಾವುದದು? ಪ್ರಕೃತಿ. ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದಂತಹ ಪ್ರಕೃತಿ ಏನಿದೆ ಅದನ್ನು ಇಲ್ಲಿ ಮಾಯಾ ಅಂತ ಕರೆದಿದ್ದಾರೆ. ಜಡ ಪ್ರಕೃತಿ, ಚೇತನ ಪ್ರಕೃತಿ ಎರಡೂ ಕೂಡ ಮಾಯಾ ಶಬ್ದದಿಂದ ಕರೆಸಿಕೊಳ್ಳಲ್ಪಡ್ತದೆ. ಆ ಮಾಯೆಯಿಂದ ತನ್ನ ಅಧೀನದಲ್ಲಿರುವಂತಹ ಪ್ರಕೃತಿಯಿಂದ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾನಂತೆ. ಅದರಲ್ಲಿ ಪ್ರೇರಣಾ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ ಪ್ರಾರಂಭದಲ್ಲಿ ಭಗವಂತ ಎಲ್ಲ ಪದಾರ್ಥಗಳು ಇವೆ, ಪ್ರಕೃತಿ ಇದೆ. ಆ ಪ್ರಕೃತಿಯಿಂದ ಹಾಗೇ ಸೃಷ್ಟಿಯಾಗ್ತಾ ಹೋಗ್ಬೋದು, ಆದರೆ ಅದು ಆಗೋದಿಲ್ಲ. ಯಾಕೆ? ಜಡ ಪ್ರಕೃತಿಗಂತೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚೇತನ ಪ್ರಕೃತಿ ಮಾಡಬೇಕು ಅಂದರೆ ಅದು ಭಗವಂತನೇ ಪ್ರೇರಣೆ ಮಾಡಬೇಕು. ಹಾಗಾಗಿ ಎಲ್ಲ ಕಡೆ ಪರಮಾತ್ಮನ ಅವಶ್ಯಕತೆ ಇದೆ. ಆ ಪ್ರಕಾರವಾಗಿ ಭಗವಂತ ಎಲ್ಲದರಲ್ಲಿ ತಾನು ಹೊಕ್ಕಿದ್ದಾನೆ, ಪ್ರೇರಣಾ ಶಕ್ತಿಯನ್ನು ತುಂಬಿದ್ದಾನೆ. ಆ ಮೂಲಕ ಅವುಗಳಲ್ಲಿ ಸೃಷ್ಟಿಯ ಕೆಲಸ ಆಗುವ ಹಾಗೆ ಮಾಡ್ತಾ ಇದ್ದಾನಂತೆ. ಪ್ರಾರಂಭದಲ್ಲಿ ಬ್ರಹ್ಮದೇವರಿಗೆ ಅವರ ಸೃಷ್ಟಿಗೆ ಬೇಕಾದಂತಹದ್ದು ಮೂಲ ಅವ್ಯಕ್ತ ತತ್ವ ಬಂದಿದೆ. ಈ ತತ್ವಗಳ ಮತ್ತು ಈ ಸೃಷ್ಟಿಯ ಕ್ರಮ ಬೇರೆ ಬೇರೆ ಕಡೆ ನೀವು ಶ್ರವಣ ಮಾಡಿರ್ತೀರಿ. ಆದ್ದರಿಂದ ಅರ್ಥವಾಗುವ ಸೃಷ್ಟಿಯ ಚಿಂತನೆಯನ್ನು ನಾವು ನೋಡ್ತಾ ಹೋಗೋದಾದರೆ,
ಮೊದಲು ಅವ್ಯಕ್ತ ತತ್ವ, ಆ ಅವ್ಯಕ್ತ ತತ್ವದಿಂದ ಮಹತ್ತತ್ವ ಸೃಷ್ಟಿಯಾಗಿದೆ. ಮಹತ್ತತ್ವದಿಂದ ಬ್ರಹ್ಮದೇವರ ಶರೀರ ಅದು ಸೃಷ್ಟಿಯಾಗಿದೆ. ಅವ್ಯಕ್ತ ತತ್ವವೇ ಬ್ರಹ್ಮದೇವರ ಶರೀರ, ಅದರಿಂದ ಮಹತ್ತತ್ವ. ಮಹತ್ತತ್ವದಿಂದ ಅಹಂಕಾರದ ತತ್ವದ ಸೃಷ್ಟಿಯಾಗಿದೆ. ಈ ಅಹಂಕಾರ ತತ್ವ ಬಂತು ಅಂತಾದಾಗಲೇ ಅಹಂಕಾರ ತತ್ವದಲ್ಲಿ 3 ಪ್ರಭೇದಗಳಿದೆ ಅಂತ. ವೈಕಾರಿಕ, ತೈಜಸ, ತಾಮಸ ಅಂತ 3 ಅಹಂಕಾರ ತತ್ವಗಳು. ಅದರಲ್ಲಿ ವೈಕಾರಿಕ ಅಹಂಕಾರ ತತ್ವದಿಂದ ಮನಸ್ಸು ಅದರ ಪ್ರಭೇದಗಳ ಸೃಷ್ಟಿ, ಮತ್ತು ತೈಜಸ ಅಹಂಕಾರ ತತ್ವದಿಂದ ಏನಾಗಿದೆ ಅಂತಂದರೆ ಅಲ್ಲಿ ಎಲ್ಲ ದೇವತೆಗಳ ಶರೀರದ ಸೃಷ್ಟಿ ಅಲ್ಲಿ ಆಗಿದೆ. ಮತ್ತು ಹಾಗೆ ತಾಮಸ ಅಹಂಕಾರ ತತ್ವದಿಂದ ಪಂಚಮಹಾಭೂತಗಳು, ಇಂದ್ರಿಯಗಳು ಎಲ್ಲದರ ಸೃಷ್ಟಿಯಾಗಿದೆ. ಅದರಲ್ಲೂ ಪಂಚಮಹಾಭೂತಗಳ ಸೃಷ್ಟಿ ಹಾಗೇ ಆಗಿದ್ದಲ್ಲ, ಆ ಪಂಚಮಹಾಭೂತಗಳ ಸೃಷ್ಟಿ, ಪಂಚ ತನ್ಮಾತ್ರಗಳ ಸೃಷ್ಟಿಯಲ್ಲೂ ಒಂದು ಕ್ರಮವನ್ನು ಮೈತ್ರೇಯರು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೆಯದ್ದಾಗಿ ತೈಜಸ ಏನು ತತ್ವ ಇದೆ, ತೈಜಸ ಅಹಂಕಾರ ತತ್ವ, ಅದರಿಂದ ಮೊಟ್ಟ ಮೊದಲನೆಯದ್ದಾಗಿ ಶಬ್ದ ತತ್ವ ಬಂತದ್ದು. ಎಲ್ಲ ಕಡೆ ಪಂಚತನ್ಮಾತ್ರಗಳಿಂದ ಪಂಚಮಹಾಭೂತಗಳ ಸೃಷ್ಟಿ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೆಯದ್ದಾಗಿ ಶಬ್ದದಿಂದ ಆಕಾಶದ ಸೃಷ್ಟಿಯಾಗಿದೆಯಂತೆ. ಆಕಾಶ ಸೃಷ್ಟಿಯಾದದ್ದು, ಆಕಾಶ ಅದು ಸ್ಪರ್ಶ ತತ್ವವನ್ನು ಅಂದರೆ ಸ್ಪರ್ಶ ತನ್ಮಾತ್ರೆಯನ್ನು ಸೃಷ್ಟಿ ಮಾಡಿದೆ. ಸ್ಪರ್ಶ ತನ್ಮಾತ್ರೆಯಿಂದ ಕೂಡಿಕೊಂಡ ಆಕಾಶ ವಾಯುವನ್ನು ಸೃಷ್ಟಿ ಮಾಡುತ್ತದೆ. ಆಕಾಶದಿಂದ ವಾಯು ಏನು ಮಾಡುತ್ತೆ ಅಂದರೆ ಆಕಾಶದಿಂದ ಕೂಡಿಕೊಂಡು ಮುಂದೆ ರೂಪವನ್ನು ಸೃಷ್ಟಿ ಮಾಡ್ತದೆ. ಅಂದರೆ ಯಾವ ಮಹಾಭೂತ ಬರ್ತದೋ ಅದರ ತನ್ಮಾತ್ರೆ ಅದಕ್ಕಿಂತ ಮೊದಲೇ ಹಿಂದಿನದ್ರಿಂದ ಸೃಷ್ಟಿಯಾಗುತ್ತೆ. ವಾಯುವಿನದ್ದು ಸ್ಪರ್ಶ, ಆ ವಾಯುವಿನ ಸ್ಪರ್ಶ ಆಕಾಶದಿಂದಲೇ ಸೃಷ್ಟಿಯಾಗಿರ್ತದೆ. ಆಕಾಶದಿಂದ ಸ್ಪರ್ಶ, ಆ ಸ್ಪರ್ಶದಿಂದ ವಾಯು ಏನು ಮಾಡ್ತದೆ ಅಂದರೆ ಆಕಾಶದ ಬಲವನ್ನು ಸೇರಿಸಿಕೊಂಡು ತಾನು ಮುಂದೆ ಬರಬೇಕಾದ ರೂಪವನ್ನು ಸೃಷ್ಟಿ ಮಾಡ್ತದೆ. ಆ ರೂಪ ಏನಾಗುತ್ತೆ, ಮುಂದೆ ಅಗ್ನಿಯನ್ನು ಸೃಷ್ಟಿ ಮಾಡ್ತದೆ. ರೂಪದಿಂದ ಅಗ್ನಿ ಅಂದರೆ ನೇರ ತನ್ಮಾತ್ರೆಯಿಂದ ಅಲ್ಲ, ವಾಯುವಿನಿಂದ ಅಗ್ನಿಯ ಸೃಷ್ಟಿ ಆಗ್ತದೆ. ಆ ಅಗ್ನಿ ಏನು ಮಾಡ್ತದೆ, ವಾಯುವಿನ ಬಲವನ್ನು ಸೇರಿಸಿಕೊಂಡು ರಸವನ್ನು ಸೃಷ್ಟಿ ಮಾಡ್ತದೆ. ರಸವನ್ನು ಸೃಷ್ಟಿ ಮಾಡಿ ಆ ರಸದ ಅಭಿವ್ಯಕ್ತಿಗೆ ಬೇಕಾದಂತಹ ಜಲವನ್ನು ಸೃಷ್ಟಿ ಮಾಡ್ತದೆ. ಜಲ ಹಿಂದಿನ ತತ್ವಗಳ ಶಕ್ತಿಯನ್ನು ಸೇರಿಸಿಕೊಂಡು ಗಂಧ ತನ್ಮಾತ್ರೆಯನ್ನು ಸೃಷ್ಟಿ ಮಾಡಿ ತನ್ಮೂಲಕವಾಗಿ ಪೃಥ್ವಿಯನ್ನು ಸೃಷ್ಟಿ ಮಾಡ್ತದೆ ಅಂತ ಹೀಗೆ ಒಂದು ಅದ್ಭುತವಾದ ಸೃಷ್ಟಿಯನ್ನು ಅಲ್ಲಿ ಮೈತ್ರೇಯರು ನಿರೂಪಣೆ ಮಾಡಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಯ್ತು ಈಗ? ಆಕಾಶ, ವಾಯು, ತೇಜಸ್ಸು, ನೀರು, ಪೃಥ್ವಿ. ಆ ಕಡೆ ಪಂಚತನ್ಮಾತ್ರೆಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದರಲ್ಲಿ ಒಂದು ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಮೈತ್ರೇಯರು ಒತ್ತಿ ಹೇಳ್ತಾರೆ. ಭೂತಾನಾಂ ನಭಾದೀನಾಂ ಯದ್ಯದ್ಭಾವ್ಯಂ ಪರಾತ್ಪರಂ ತೇಷಾಂ ಪರಾನುಸಂಸರ್ಗಾತ್ ಯಥಾಸಂಖ್ಯಂ ಗುಣಾನ್ ವಿದುಹು. ಈಗೇನು ಆಯಾಯ ಭೂತಗಳ ತನ್ಮಾತ್ರೆಗಳು ಅಂತ ನಾವು ನೋಡಿದ್ದೇವೆ, ಆಕಾಶಕ್ಕೆ ಶಬ್ದ, ವಾಯುವಿಗೆ ಸ್ಪರ್ಶ ಅಂತ ನೋಡಿದ್ದೀವಲ್ಲ, ಇದು ಎಲ್ಲ ಅದರದ್ದೇ ಧರ್ಮಗಳು, ಅದರದ್ದೇ ಗುಣಗಳು ಅಂತ ತಿಳ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಆಕಾಶದಲ್ಲಿ ಶಬ್ದ ಮಾತ್ರ ಇರಬಹುದು, ವಾಯುವಿನಲ್ಲಿ ಶಬ್ದನೂ ಇದೆ, ಸ್ಪರ್ಶನೂ ಇದೆ. ತೇಜಸ್ಸಿನಲ್ಲಿ ಶಬ್ದನೂ ಇದೆ, ಸ್ಪರ್ಶನೂ ಇದೆ, ರೂಪನೂ ಇದೆ. ಜಲದಲ್ಲಿ ಶಬ್ದ, ಸ್ಪರ್ಶ, ರೂಪದ ಜೊತೆಗೆ ರಸ ಇದೆ. ಪೃಥ್ವಿಯಲ್ಲಿ 5 ಇದೆ. ಅದರಿಂದನೇ ನಮ್ಮ ಶರೀರವನ್ನು ಪಾರ್ಥಿವ ಶರೀರ ಅಂತ ಹೇಳ್ತಾರೆ. ಪಾರ್ಥಿವ ಶರೀರ ಅಂದರೆ ಯಾವುದೋ ಸಮಯದಲ್ಲಿ ಹೇಳೋ ಶಬ್ದ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾರೋ ವ್ಯಕ್ತಿ ಮೃತರಾದರೆ ಅವರ ಪಾರ್ಥಿವ ಶರೀರವನ್ನು ಅಂತ ಹೇಳ್ತಾರೆ. ಪಾರ್ಥಿವ ಶರೀರ ಅಂದರೆ ಮೃತ ಶರೀರವನ್ನು ಪಾರ್ಥಿವ ಶರೀರ ಅಂತ ಅಂದ್ಕೊಂಡಿರ್ತೇವೆ. ಪಾರ್ಥಿವ ಶರೀರ ಅಂದರೆ ಅಭಿಪ್ರಾಯ ಅಲ್ಲ, ಪೃಥ್ವಿ ಸಂಬಂಧ ಭಟ್ಟ ಶರೀರ. ಆದರೆ ಅದು ತಪ್ಪಲ್ಲ. ಮೃತವಾದ ಶರೀರವನ್ನು ಪಾರ್ಥಿವ ಅಂತ ಹೇಳೋದು ತಪ್ಪಲ್ಲ.
ಮುಂದೆ ಮಣ್ಣಿಗೆ ಸೇರುವ ಶರೀರ ಅನ್ನುವ ಅಭಿಪ್ರಾಯದಲ್ಲಿ ಹೇಳಿರ್ತಾರೆ. ಆದರೆ ನಮ್ಮ ಶರೀರ ಪಾರ್ಥಿವ. ಯಾಕೆ ಪಾರ್ಥಿವ ಅಂದರೆ ಪೃಥ್ವಿಯ ಅಂಶವೇ ಹೆಚ್ಚು ತುಂಬಿಕೊಂಡಿದೆ. ಜಲ ಶರೀರವಾಗಿದ್ದರೆ ಹರ್ಕೊಂಡು ಹೋಗಬೇಕಾಗಿತ್ತು ನಮ್ಮ ಶರೀರ. ವಾಯುವಿನದ್ದಾಗಿದ್ದರೆ ಕಾಣಿಸ್ಲೇಬಾರ್ದಾಗಿತ್ತು. ತೈಜಸದ್ದಾಗಿದ್ದರೆ ಉರಿಬೇಕಾಗಿತ್ತು. ಅವೆಲ್ಲವನ್ನ ಕ್ರೋಢೀಕರಿಸಿ ಅದಕ್ಕೆ ಹೇಳಿದ್ದು, ಅದನ್ನು ಹೇಳ್ತಾರೆ ಮೈತ್ರೇಯರು, ಪೃಥ್ವಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಳ ಸಮೇತವಾಗಿ ಗಂಧ ಇದೆ. ಆದ್ದರಿಂದ ಪಾರ್ಥಿವ ಶರೀರದಲ್ಲಿ ನಮಗೆ ಆ 5 ಪಂಚಮಹಾಭೂತಗಳ ಒಂದು ವಿಕಾರ ನಮ್ಮಲ್ಲಿದೆ. ನಮ್ಮಲ್ಲಿ ಹಸಿವೆ ಬಾಯಾರಿಕೆಗಳಾಗ್ತದೆ, ವಾತ ಪಿತ್ತ ಕಫಗಳು ಆಗ್ತವೆ. ನಮ್ಮಲ್ಲಿ ಆಗುವ ಎಲ್ಲ ವಿಕಾರಗಳು ಒಂದೊಂದು ಪಂಚಮಹಾಭೂತಗಳ ಕಾರ್ಯ. ಅದು ಆಕಾಶದ ಕಾರ್ಯ ನಮ್ಗೆ ಯಾಕಾಗಬೇಕು? ನಮ್ದು ಶರೀರ ಪೃಥ್ವಿಯದ್ದಲ್ವಾ ಅಂತ ಕೇಳೋ ಹಾಗಿಲ್ಲ. ಪೃಥ್ವಿಯಲ್ಲಿ ಎಲ್ಲ ಪಂಚಮಹಾಭೂತಗಳ ಅಂಶ ಸೇರಿಕೊಂಡಿದೆ. ಆದ್ದರಿಂದ ನಮ್ಮಲ್ಲಿ ಈ ಎಲ್ಲ ವಿಕಾರಗಳು ಆಗ್ತಾ ಇದೆ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೆ ದೇವತೆಗಳು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು. ತತ್ವಗಳ ಸೃಷ್ಟಿ ಆಯಿತು, ಆ ತತ್ವಗಳಿಂದ ಬ್ರಹ್ಮಾಂಡದ ಸೃಷ್ಟಿ ಆಗಬೇಕಲ್ಲ. ಎಲ್ಲ ತತ್ವಗಳ ಸೃಷ್ಟಿಯ ಜೊತೆಗೆ ಆಯಾಯ ದೇವತೆಗಳು ಬಂದಿದ್ರು. ಆದರೆ ದೇವತೆಗಳು ಬಂದವರು ಬೇರೆ ನಾನಾತ್ವಾತ್ ಸಕ್ರಿಯ ಅನೀಶಾಹ ಪ್ರೋಚುಹು ಪ್ರಾಂಜಲಯೋ ವಿಭುಂ. ಅವರೆಲ್ಲ ಭಿನ್ನವಾಗಿ ಇದ್ದಾರೆ. ಆ ಕಡೆ ಪ್ರಕೃತಿ ಬೇರೆ, ಈ ಕಡೆ ಬ್ರಹ್ಮದೇವರು ಬೇರೆ, ದೇವತೆಗಳು ಬೇರೆ, ಪಂಚಮಹಾಭೂತಗಳು ಬೇರೆ, ಎಲ್ಲ ಭಿನ್ನವಾಗಿ ಇದ್ದದ್ದರಿಂದ ತಾವು ಜಗತ್ತಿನ ಸೃಷ್ಟಿಯ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಅಶಕ್ತರಾದ್ರಂತೆ. ಅಶಕ್ತರಾಗಿ ಎಲ್ಲ ದೇವತೆಗಳು ಬಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡಿ ಉದ್ದಂಡ ನಮಸ್ಕಾರ ಮಾಡಿದ್ದಾರೆ. ನತಾಸ್ಮತೆ ದೇವ ಪದಾರವಿಂದಂ. ಎಲೆ ಪರಮಾತ್ಮನೇ, ನಿನ್ನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿದ್ದೇವೆ ನಾವು. ಯಾಕೆ? ಎಂತಹ ನಿನ್ನ ಪಾದಗಳು ಅಂತಂದ್ರೆ ಪ್ರಪನ್ನ ತಾಪೋಪಶಮ ಆತಪತ್ರಂ. ಯಾರು ಭಗವಂತನ ಪಾದಗಳಿಗೆ ಎರಗಿದ್ದಾರೆ ಅವರಿಗೆ ಇರುವಂತಹ ತಾಪವನ್ನು ಉಪಶಮನ ಮಾಡುವುದರಲ್ಲಿ ನಿನ್ನ ಪಾದಗಳು ಆತಪತ್ರ ಛತ್ರಿಯ ಹಾಗೆ ಇವೆ ಅಂತ. ಅಂದರೆ ಆ ಭಗವಂತನ ಪಾದಗಳಿಗೆ ಶರಣಾಗತರಾದವರ ದುಃಖ ದೂರವಾಗಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ಅದ್ಭುತವಾದಂತಹ ನಿನ್ನ ಮಹಿಮೆ. ಆದರೆ ನಾವೇನಾಗಿದ್ದೇವೆ ಅಂದರೆ ತಾಪತ್ರಯೇಣೋಪಹತಾಹ. ನಮಗೆ ಜಗತ್ತಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಿನ್ನ ಪಾದವನ್ನು, ನಿನ್ನ ಜ್ಞಾನವನ್ನು ನಾವು ಆಶ್ರಯಿಸಬೇಕಾಗಿದೆ. ನಮಗೆಲ್ಲ ಜ್ಞಾನೋಪದೇಶವನ್ನು ಮಾಡಬೇಕು ಅಂತ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ನಿನ್ನ ಪಾದಗ ಪೀಠ ಎಂತಹದ್ದು ಅಂದರೆ, ಯಾವ ಪಾದಪೀಠವನ್ನು ಶ್ರದ್ಧೆಯಿಂದ ಸೇವೆ ಮಾಡಿದರೆ ಭಕ್ತಿ ಉಂಟಾಗಿ ಆ ಹೃದಯದಲ್ಲಿ ಅದ್ಭುತವಾದ ಜ್ಞಾನ ಮತ್ತು ವೈರಾಗ್ಯ ಇವೆಲ್ಲ ಬಂದು ಎಲ್ಲ ಅಂತಹ ವ್ಯಕ್ತಿಗಳು ನಿನ್ನ ಪಾದಗಳಲ್ಲೇ ಸೇರಿಕೊಂಡು ಬಿಡ್ತಾರೆ. ಅಂತಹದ್ದು ನಿನ್ನ ಪಾದದ ಸೇವೆ. ಅಂತಹ ಪಾದಕಮಲಗಳನ್ನು ನಾವು ಶರಣಾಗತರಾಗಿದ್ದೇವೆ. ನಮಗೆ ನೀನು ಜ್ಞಾನೋಪದೇಶವನ್ನು ಮಾಡಬೇಕು ಅಂತ ಮತ್ತೆ ಮತ್ತೆ ಕೇಳಿಕೊಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೆ ಅಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ದೇವತೆಗಳು ಹೇಳ್ತಾರೆ, ತಥಾ ಅಪರೆ ತ್ವಾತ್ಮ ಸಮಾಧಿಯೋಗ ಬಲೇನ ಚಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಹ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ನನು ಸೇವಯಾತೆ. ಜಗತ್ತಿನಲ್ಲಿ 2 ರೀತಿಯಾದ ಸಾಧಕರಿದ್ದಾರೆ. 2 ರೀತಿಯಾದ ಸಾಧಕರು. ಅದನ್ನು ದೇವತೆಗಳು ಹೇಳ್ತಾರೆ. ಒಂದು ರೀತಿಯಾದ ಜನರು ಕಠಿಣವಾದಂತಹ ತಪಸ್ಸುಗಳನ್ನು ಆಚರಿಸಿ ಸಮಾಧಿ ಯೋಗವನ್ನು ಆಚರಣೆ ಮಾಡಿಕೊಳ್ತಾ ಪ್ರಾಣಾಯಾಮಾದಿಗಳನ್ನೆಲ್ಲ ಮಾಡಿ 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 ಅದರಿಂದ ಸಿದ್ಧಿಯನ್ನು ಪಡ್ಕೊಂಡು ನಿನ್ನನ್ನು ಹೊಂದುತ್ತಾರೆ. ಆದರೆ ದೇವತೆಗಳು ಹೇಳ್ತಾರೆ, ಇದು ಬಹಳ ಶ್ರಮದ ಕೆಲಸ. ಇನ್ನೂ ಸರಳವಾದ ಒಂದು ಸಾಧನೆಯ ಮಾರ್ಗ ಇದೆ. ಏನು ಅಂತಂದರೆ, ನಿನ್ನ ಕಥಾಮೃತವನ್ನು ಕೇಳು. ನಿನ್ನಿಂದ ನಿನ್ನ ಸೇವೆಯನ್ನು ಮಾಡಿ ನಿನ್ನ ಪಾದಗಳಿಗೆ ಎರಗಿ ನಿನ್ನ ಕಥಾಮೃತವನ್ನು ಸೇವನೆ ಮಾಡ್ತಾ
ಸಾಧನೆ ಮಾಡಿಕೊಳ್ಳೋದೇನಿದೆ ಇದು ಅದ್ಭುತವಾದಂತಹ ಒಂದು ಸಾಧನೆ. ಅದಕ್ಕೆ ಹೇಳ್ತಾರೆ ತೇಷಾಂ ಶ್ರಮಸ್ಯಾತ್ ನನು ಸೇವಯಾತೆ. ಅಂತಹವರಿಗೆಲ್ಲ ತುಂಬ ಶ್ರಮ ಇದೆ. ನಿನ್ನ ತಪಸ್ಸನ್ನು ಮಾಡಬೇಕು, ಸಮಾಧಿ ಯೋಗ ಪ್ರಾಣಾಪಾನ ಮಾಡಬೇಕು ಅಂದರೆ ಶರೀರವನ್ನು ತುಂಬ ಕೃಶ ಮಾಡಿಕೊಳ್ಬೇಕು. ಅವರಿಗೆಲ್ಲ ತುಂಬ ಶ್ರಮ ಇದೆ. ಆದರೆ ನಿನ್ನ ಪಾದಾರವಿಂದಗಳ ಸೇವೆ ಮಾಡಿಕೊಂಡು ನಿನ್ನ ಕಥಾಶ್ರವಣವನ್ನು ಮಾಡುವವರಿಗೆ ಯಾವ ರೀತಿಯಾದಂತಹ ಶ್ರಮ ಇಲ್ಲ. ಆದ್ದರಿಂದ ಶ್ರಮರಹಿತವಾದಂತಹ ಸೇವೆಯನ್ನು ಮಾಡಬೇಕಾಗಿದೆ. ಜಗತ್ತಿನ ಸೃಷ್ಟಿಯಾಗಬೇಕಾಗಿದೆ, ಬ್ರಹ್ಮಾಂಡದ ನಿರ್ಮಾಣ ಆಗಬೇಕಾಗಿದೆ. ನೀನು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವೇ ವಿಯುಕ್ತಾ ಸ್ವವಿಹಾರತಂತ್ರಂ ನ ಶಕ್ನುಮಃ ತತ್ ಪ್ರತಿಕರ್ತವೇತೆ. ಆದ್ದರಿಂದ ನಾವು ನಿನ್ನ ಸೇವೆಯನ್ನು ಮಾಡಿ ನಿನ್ನಿಂದ ಉಪದೇಶವನ್ನು ಪಡ್ಕೊಂಡು ನೀನು ಕೊಟ್ಟಂತಹ ಜ್ಞಾನ ನಿನ್ನ ಅನುಗ್ರಹಗಳ ಬಲದಿಂದ ನಾವು ಮುಂದಿನ ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾಗಿದೆ. ನಮ್ಮೆಲ್ಲರಿಗೆ ಮೂಲ ಕಾರಣ ನೀನು, ಆದ್ಯ ಪುರುಷ ನೀನು, ಪುರಾಣ ನೀನು. ಅಂತಹ ನೀನು ಈ ಪ್ರಕೃತಿಯಲ್ಲಿ ನಿನ್ನ ತೇಜಸ್ಸನ್ನು ತುಂಬಿ ನೀನು ಪ್ರೇರಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಕೊನೆಗೆ ಅಧ್ಯಾಯದ ಕೊನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರಂತೆ. ನೀನು ಈ ರೀತಿ ಅನುಗ್ರಹ ಮಾಡಲಿಲ್ಲ ಅಂದರೆ ಯದರ್ಥೇ ಬಭೂವಿಮಾತ್ಮನ್ ಕರವಾಮ ಕಿಂತೆ. ನೀನು ಅನುಗ್ರಹ ಮಾಡಲಿಲ್ಲ, ನೀನು ಉಪದೇಶ ಮಾಡಲಿಲ್ಲ ಅಂದರೆ ನಾವು ಸೃಷ್ಟರಾದದ್ದೇ ಇದಕ್ಕೋಸ್ಕರ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು, ಜೀವರಾಶಿಗಳ ಸೃಷ್ಟಿಯಾಗಬೇಕು, ಅವರ ಶರೀರಗಳು ಸೃಷ್ಟಿಯಾಗಬೇಕು, ತತ್ವಗಳ ಸೃಷ್ಟಿಯಾಗಬೇಕು. ಆ ತತ್ವಗಳಿಗೆ ನಾವು ಅಭಿಮಾನಿಗಳಾಗಿ ಆ ತತ್ವಾಭಿಮಾನಿಗಳಾಗಿದ್ದುಕೊಂಡು ಅವಾಗ ತತ್ವಗಳನ್ನು ನಾವು ನಿಯಮನ ಮಾಡಬೇಕು. ನಮ್ಮ ಕೆಲಸವೇ ಇದು. ನಾವೀಗ ತತ್ವಗಳನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದರ ನಿಯಮನ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬ್ರಹ್ಮಾಂಡದ ಸೃಷ್ಟಿ ಆಗ್ತಾ ಇಲ್ಲ. ನಾವು ವ್ಯರ್ಥರಾಗಿ ಬಿಟ್ಟಿದ್ದೇವೆ. ಆದ್ದರಿಂದ ನೀನು ನಮಗೆ ಕಣ್ಣನ್ನು ಕೊಡಬೇಕು. ಕಣ್ಣು ಕೊಡುವುದು ಅಂದರೆ ಅರ್ಥ ಏನು? ಜ್ಞಾನವನ್ನು ಕೊಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಪ್ರಕಾರವಾಗಿ ಪರಮಾತ್ಮ ಮುಂದೆ 7ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಸ್ವಲ್ಪ ಅರ್ಥವಾಗುವ ರೀತಿಯಲ್ಲಿ ಒಂದಿಷ್ಟು ಸೃಷ್ಟಿಯ ಚರಿತ್ರೆಗಳನ್ನು ಹೇಳ್ತಾರೆ. ಅದರಲ್ಲಿ 23 ತತ್ವಗಳನ್ನು ಪರಮಾತ್ಮ ತಾನೇ ಪ್ರವೇಶವನ್ನು ಮಾಡಿ ಎಲ್ಲ ಕಡೆ ಇದ್ದುಕೊಂಡು ಇಡೀ ಬ್ರಹ್ಮದೇವರ ಶರೀರ, ಅದು ವಿರಾಟ್ ಶರೀರ ಅಂತ ಕರೀತಾರೆ. ಆ ಬ್ರಹ್ಮದೇವರ ವಿರಾಟ್ ಶರೀರ ಅನ್ನೋದು ಒಂದು ಮಾಡೆಲ್ ಶರೀರ ಇದ್ದ ಹಾಗೆ. ಅದರಲ್ಲಿ ಎಲ್ಲ ಇಂದ್ರಿಯಗಳನ್ನೆಲ್ಲ ಸೃಷ್ಟಿಯನ್ನು ಮಾಡಿ ಅದರಂತೆ ನಮ್ಮ ಶರೀರಗಳನ್ನೆಲ್ಲ ಮುಂದೆ ಸೃಷ್ಟಿ ಆಗ್ತದೆ ಅನ್ನುವುದನ್ನು ಮೈತ್ರೇಯರು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ 7ನೇ ಅಧ್ಯಾಯದಲ್ಲಿ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು. ಅವ್ಯಕ್ತ ತತ್ವ ಅಂದರೆ ಸತ್ವ, ರಜಸ್ಸು, ತಮಸ್ಸು 3 ಗುಣಗಳಿವೆ. ಅದರಲ್ಲಿ ಸತ್ವಗುಣದ ಸಾತ್ವಿಕ ಭಾಗದಿಂದ ಸೃಷ್ಟಿಯಾದ ತತ್ವ ಅವ್ಯಕ್ತ ತತ್ವ. ಆಮೇಲೆ ಮಿಕ್ಸ್ ಆಗಿ ಮಹತ್ತತ್ವ, ಆಮೇಲೆ ಮಿಕ್ಸ್ ಆಗಿ ಅಹಂಕಾರ ತತ್ವ ಅಂತ. ಅದು ಹೌದು ಇಷ್ಟೇ ಅಂತ ಆಗಬೇಕು ಅಂತ.